ಬಂದಿರುವಂಥ ಎಲ್ಲ ಮಾಸ್ಟರ್ಗೆ ಧನ್ಯವಾದಗಳು. ಹಾಗೆ ನಮ್ಮ ದೇವರಂತ ನಮ್ಮ ಹನುಮಂತಪ್ಪ ಸಾರಿಗೆ ಭಾಳ 100 ಕೋಟಿ ಎಷ್ಟು ಸಲ್ಲಿಸಿದ್ರು ಕೂಡ ಕಡಿಮೆ. ಯಾಕಂದರೆ ನನ್ನ ಜೀವನನೇ ಮರು ಜನ್ಮದಲ್ಲಿ ನಾನು ಹುಟ್ಟಿ ಮತ್ತೆ ತಾಯಿ ಗರ್ಭದಲ್ಲಿ ಮತ್ತೆ ಹುಟ್ಟಿ ಬಂದಂಗೆ ನಾನು ಈ ಭಗವಂತನಿಂದ. ಯಾಕಂದರೆ ನನ್ನ ಜೀವನ ಹೆಂಗಿತ್ತಂದರೆ ಅತಿ ಅವಲೇಗೆ ನಾನು ಸುತ್ತೋಗ್ಬಿಡ್ಬೇಕಪ್ಪ, ಎಷ್ಟೋ ಸರ್ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕಪ್ಪ, ಅಷ್ಟು ಕೂರಿ ಮನಸ್ಸು ನಂದು ಆಗಿಬಿಟ್ಟಿತ್ತು ಆಲ್ರೆಡಿ. ಯಾಕಂದರೆ ನಾವು ಮೊದಲು ಇಲ್ಲಿ ನಮ್ಮದು ದಾಸರ ನಾಗೇನಹಳ್ಳಿ ನಮ್ಮದು. ನಾನು ಅಜ್ಞಾನದಾಗಿದ್ದಾಗ ಯಾವ ರೀತಿ ಇದ್ದೆ ಅಂದರೆ, ನಾನು ದಾಸರ ನಾಗೇನಹಳ್ಳಿ ನಮ್ಮದು. ನಮ್ಮ ಚಿಕ್ಕ ವಯಸ್ಸಿಗೆ ನಮ್ಮ ಅಪ್ಪಾಜಿ ತೀರ್ಕೊಂಡ್ಬಂದರು. ನಮ್ಮ ಸಪೋರ್ಟರ್ ತೋಟದ ಇರುತ್ತೆ ನಮ್ಮದು, ಅದೇ ವ್ಯಾಪಾರ. ನಾವು ಬರೋದು ಇಲ್ಲಿ ಸಣ್ಣ ಮಾರ್ಕೆಟ್ನಾಗ ಹಣ್ಣು ಮಾರೋದು, ನಾವು ಮನೆಗೆ ಹೋಗೋದು. ಅಂಥ ಪರಿಸ್ಥಿತಿಯಾಗಿ ಭಾಳ ಅವಾಗ ಹಂಗೆ ಇದ್ದಕ್ಕಿದ್ದಂಗೆ ಚೆನ್ನಾಗಿದ್ದೀವಿ. ಅವಾಗ ಏನಾಗ್ಬಿಡ್ತಪ್ಪ ಅಂದ್ರೆ ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾನು ನಮ್ಮ ತಾಯಿನ ಮುಂದಿಟ್ಕೊಂಡು ಯಾವುದೊಂದು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರೆ ಏನಾಗ್ತಪ್ಪ ಅಂದರೆ, ಅದೇ ಕಷ್ಟದಲ್ಲಿ ನಮ್ಮ ತಂಗಿದ ಮದುವೆ ಮಾಡಿದ್ವಿ. ನಮ್ಮ ತಂಗಿ ಮದುವೆ ಮಾಡಿದ್ದೆ ನಾನೇ ಎಲ್ಲ ಮುಂದೆ ನಿಂತ್ಕೊಂಡು. ನಾನೇ ಸ್ವಲ್ಪ ಇನ್ನು ಏಜ್ ಕಡಿಮೆ ಇತ್ತು. ಆಮೇಲೆ ನಮ್ಮ ತಂಗಿ ಮದುವೆ ಮಾಡಿದ ಮೇಲೆ ಅವಾಗ 2009ರಲ್ಲಿ ನಾನು ಮತ್ತೆ ಜೈಲಿಗೆ ಹೋಗುವಂಥ ಸಂದರ್ಭ ಬಂದುಬಿಡ್ತೆ ಅವಾಗ. ಯಾಕಂದರೆ ನಾವು ಆ ಟೈಮ್ನಲ್ಲಿ ಮರ್ಡ್ರ್ ಮಾಡಿ 4 ಸೇರಿ ಅದು ಒಂಥರ ಮರ್ಡ್ರು. ಅವರು ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಬಿದ್ದುಬಿಡ್ತು. ಮತ್ತೆ ಅವು ನಮ್ಮ ಮೇಲೆ ಬಿದ್ದುಬಿಡ್ತೆ. ಆದರೂ ನಾವು ನಮ್ಮನ್ನು ಸೇರಿಸಿದ ಮೇಲೆ ನಾವು ಹೋಗೋಂಥ ಸಂದರ್ಭ ಬಂತು. ನಾವು 2009ರಾಗ ನಾವು ಜೈಲಿಗೆ ಹೋದ್ಮೇಲೆ ನಾನು A1 ಮಾಡಿದ್ರು ಅದ್ರಾಗ. ನನಗೆ ಬರೀ 19-20 ವಯಸ್ಸಿನಲ್ಲೇ ನಾನು A1 ಮಾಡಿಬಿಟ್ರು ಅದ್ರಾಗ. ಆಯಿತು. ಆವಾಗ ಅವ್ರು 3 ಬೇಲ್ ತಗೊಂಡು ಬಂದರು. ನನಗೆ ಬೇಲ್ ಆಗಲಿಲ್ಲ. ಹೈಕೋರ್ಟಿಗೆ ಹಾಕಿದ್ರು ಕೂಡ ಅಲ್ಲಿ ರಿಸಲ್ಟ್ ಆಯಿತು ಹೈಕೋರ್ಟ್ನಾಗ. ಆಮೇಲೆ ನಾನು ಸುಮಾರು ಇನ್ನು 2 ವರ್ಷ ಮೇಲೆ ಆತಪ್ಪ ಕೇಸ್ ಬಿಡೋಕ್ಕೆ ಎಷ್ಟು ವರ್ಷ ಆಗ್ತದೆ ಗೊತ್ತಿಲ್ಲ ಅಂದಾಗ ನಾನೇನು ಮಾಡಿದೆ, ಅವಾಗ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕಲ್ಲ, ಸಣ್ಣ ಹುಡುಗ. ಅವಾಗ ನಾನು ವಿದ್ಯಾಭ್ಯಾಸ ಆಗಿರೋದೇ ನಾನು ಜೈಲೇ. ನಾನು ಹೊರಗಡೆ ಓದಿಲ್ಲ. ಬರೀ ನಾನು 6ನೇ ಕ್ಲಾಸ್ ಪಾಸ್ ಮಾಡಿಬಿಟ್ಟಾರೆ ಅಷ್ಟೇ, ಸುಮ್ಮನೆ ಹಳ್ಳಿಯೂರಾಗ. ನಾನು ವಿದ್ಯಾಭ್ಯಾಸ ಒಂದು ಬರೆಯೋಣ ಇಲ್ಲಿ ಇವತ್ತಿಗೆ ಪತ್ರಿಕೆಗಳು ಬುಕ್ಗಳು ಓದೋದಾಗಲಿ, ಬುದ್ಧನ ಬುಕ್ಗಳು ಓದೋದಾಗಲಿ, ಪ್ರತಿಯೊಂದು ಬರಾಗ ನನ್ನ ಜೈಲೇನೆ ನನಗೆ ಅದ್ಭುತವಾಯಿತು. ಅದರಲ್ಲಿ ನಾನೆಲ್ಲ ಓದೋಕೆ ಅವಾಗ ಹಚ್ಚಿದೆ. ಯಾವಾಗ 2009ರಲ್ಲಿ ಓದ್ರೆ ಒಳಗೆ 2011ರಾಗ ರಿಲೀಸ್ ಆದೆ. ಅವಾಗ ನಾನು ಎಲ್ಲ ಬರೋದು ಕಲ್ತ್ಕೊಂಡು ಹೊರಗೆ ಬಂದ ಮೇಲೆ ಏನಾಯ್ತಪ್ಪ ಅಂದರೆ, ನಮ್ಮ ತಾಯಿನ ಮುಂದಿಟ್ಕೊಂಡು ಆರಾಮಾಗಿ ಮುಂದೆ ಭಾಳ ಬಿಸ್ನೆಸ್ ಮಾಡ್ಕೊಂತ ಆರಾಮಾಗಿ ಬೇಸಾದೆ. ಅವಾಗ ಭಾಳ ಬಡವರಿದ್ವಿ. ಬೇಸು ಎಲ್ಲ ಪ್ರಕೃತಿ ಭಗವಂತ ಎಲ್ಲ ಕೊಟ್ಟ ಮೇಲೆ ಏನಾಗಿಬಿಡ್ತಪ್ಪ ಅಂದರೆ, ಎಲ್ಲ ಆಯಿತು. ಎಲ್ಲ ಮತ್ತು ನನಗೆ ಮದುವೆ ಮಾಡ್ಬೇಕಲ್ಲ. ನಮ್ಮಮ್ಮ ನೋಡಪ್ಪ ಎಲ್ಲನೂ ಒಂದು ಹೊರಗೆ ಮದುವೆ ಮಾಡ ಅಂದ್ರೆ ಅವ್ರು ನಮ್ಮ ಮಾಮನವ್ರು ಎಲ್ಲರೂ ಏನು ಮಾಡಿದ್ರು, ನಮ್ಮ ಸೋದರತ್ತೆ ಮಗಳ ನನಗೆ ಮದುವೆ ಮಾಡಿದ್ರು. ನಾನು ಒಳ್ಳೆ ಅಂದಾಗ ಮದುವೆ ಮಾಡಿದ್ಮೇಲೆ ಏನಾಯಿತು, ಅವು ಸಾಕಷ್ಟು ಗಳಿಸಿದ ಮೇಲೆ ನಾವು ಹಳ್ಳಿಯೂರಾಗಿನ ಇರೋಕ್ಕೆ ಸಾಧ್ಯ ಇಲ್ಲ. ನನಗೆ ಬಿಸ್ನೆಸ್ಸಿಗೆ ದಿನ ಊರಿಗೆ ಬರೋಕ್ಕೆ ಅಡ್ಡಾಡೋಕ್ಕೆ ತೊಂದರೆ ಆಗ್ತದೆ. ನಾನು ಇಲ್ಲೇ ಗಾಂಧಿನಗರದಾಗ ಮನೆ ಮಾಡಿ ಅಲ್ಲಿ ಹೋಗೋಣ, ಮತ್ತು ನೋಡೋಣ ಮುಂದೆ ಹುಡುಗರು ಹುಟ್ಟಿದ ಮೇಲೆ ಅಲ್ಲೇ ನಾವು ಬಳ್ಳಿಗೆ ಬರೋದಿನ್ನೇನೆ ಅಂತೇಳಿ ನಾವು ಅಲ್ಲೇ ಸೆಟ್ಲ್ ಆಗೋಣ ಅಂತ ನಾವು ಬಳ್ಳಾರಿಗೆ ಬಂದಮೇಲೆ ಏನಾಗ್ಬಿಡ್ತಪ್ಪ ಅಂದರೆ, ಬಿಸ್ನೆಸ್ ದಿನಕ್ಕೆ ದಿನ ಭಾಳ ಅದ್ಭುತ ಆಯಿತು. ದಿನ ಒಂದು ಟ್ಯಾಕ್ಟ್ರಿ ತಗೊಂಡು ಉಸು ಹೊಡಿತಿದ್ದೆ ನಾನು ಮನೆಗಳು ಕಟ್ಟೋಕ್ಕೆ. 1 ತಗೊಂಡೆ 2 ಅದು ಬೇಕಾದಂಗೆ ಪ್ರಕೃತಿ ಭಗವಂತ ಎಲ್ಲ ಕೊಟ್ಟ. ಆಮೇಲೆ ನೋಡು ಕಷ್ಟದಲ್ಲಿ ಬದುಕಿ ಮತ್ತೆ ಸುಖ, ಅದ್ಭುತವಾದಂಥ ಸುಖ ಬಂದಮೇಲೆ ಮತ್ತೆ ನಮ್ಗೇನು ಕಾಡಿತಪ್ಪ ಅಂದರೆ, ಈಗ 2 ಮಕ್ಕಳಾದವು, 2 ಹೆಣ್ಮಕ್ಳಾದವು. ಅಮೃತ ವೈಷ್ಣವಿ ಅವ್ರ ಹೆಸರು. ಅವ್ರಿಗೆ ನಾವು ಆಪ್ಷನ್ ಮಾಡಿದ್ವಿ. ನಮ್ಮ ಮಾಮನವ್ರು ನೋಡಪ್ಪ ನೀನಿರೋದು ಒಬ್ಬೇ ಮಗ, ನಮ್ಮಮ್ಮ ಕೂಡ ಕೇಳ್ಕೊಂಡಿಲ್ಲ, ನೀನಿರೋದು ಒಬ್ಬೇ ಮಗ ಇನ್ನೊಂದು ನೋಡೋಣ ತಡೆಪ್ಪ ಗಂಡು ಮಕ್ಳು ಆತರ ಅಂದರೆ ಬ್ಯಾಡ ಬಿಡಮ್ಮ, ಇಬ್ಬರು ಹೆಣ್ಮಕ್ಳಿಗೆ ಆಪ್ಷನ್ ಮಾಡಿಸ್ಬಿಡ್ತೀನಿ, ನನಗೇನು ಬೇಡ, ಇವ್ರಿಬ್ರ ಮೇಲೆ ನನಗೆ ಭಾಳ ಪ್ರೀತಿ ಅನಿಸ್ತದೆ, ಇಷ್ಟೇ ಸಾಕಂತಂದಾಗ ಅವರು ಆಯ್ತು ಬಿಡಪ್ಪ ನಿನ್ನಿಷ್ಟ, ನಾವೇನು ಮಾಡೋಕ್ಕಂತ ಅವ್ರು ಆಪ್ಷನ್ ಮಾಡಿದ್ವಿ. ಆಪ್ಷನ್ ಮಾಡಿಸಿದ ಮೇಲೆ ನಮ್ಮದು ಭಾಳ ಸುಂದರವಾದಂಥ ಮನೆ ಕಟ್ಟಿಬಿಟ್ವಿ. ನಾನು ಈ ಚಿಕ್ಕ ವಯಸ್ಸಿಗೆ ನಮ್ಮೆಲ್ಲರೂ ಇನ್ನೂ ಬಡವ್ರು ಹಂಗೆ ಅದಾರ, ಅವಾಗ ಇಷ್ಟು ವಯಸ್ಸಿಗೆ ಇಂಥ ಮನೆ ಕಟ್ಟಿದೆ ಅಲ್ಲ ಹಂಗೆ ಹಿಂಗಂತ ಎಲ್ಲರಿಗೂ ಮತ್ತೆ ಇದಾಯಿತು. ಭಾಳ ಖುಷಿ ಪಟ್ಟರು, ಕೆಲವರು ಅಸಹ್ಯ ಪಟ್ಟರು. ಆಮೇಲೆ ಏನಾಯ್ತು, ಎಲ್ಲ ಜೀವನ ಸಂಸಾರ ಆನಂದವಾಗಿತ್ತು. ಅಂಥ ಟೈಮ್ನಲ್ಲಿ ನಮ್ಮ ಹೆಣ್ಮಕ್ಳು ಒಂದು ತಪ್ಪು ಕೆಲಸ ಮಾಡಿಬಿಟ್ರು. ಮತ್ತೆ ನಾನು ಜೈಲಿಗೆ ಹೋಗೋಂಥ ಸಂದರ್ಭ ಬಂದುಬಿಡ್ತೀವಿ. ಯಾವಾಗ ಅಮ್ಮ ಬೇರೆ ದಾರಿ ತುಳಿದ್ಬಿಟ್ಲು. ಬೇರೆ ದಾರಿ ತುಳಿದಾಗ ಏನಾಗ್ಬಿಡ್ತಪ್ಪ ಅಂದರೆ, ಅದು ಒಂದು ದಿವಸ ನನಗೆ ಕಿವಿಯಾಗಿ ಬಿದ್ದುಬಿಡ್ತು. ತಾವೇ ನಿನ್ನ ಡೆತ್ ಆಗೋಂಥ ಸಮಯದಾಗ ನನಗೆ ಬಯಲಿಗೆ ಬಂತು. ಅವ ಲಾಸ್ಟ್ಗೆ ಏನಾದರೂ ತಪ್ಪಾಗೈತೆ, ನಾನು ತಪ್ಪು ಮಾಡೀನಿ, ನಿನ್ನ ಕೊಲೆ ಮಾಡಿಸ್ ಮಟ್ಟಿಗೆ ನಾನು ಮುಂದಾರ್ದ್ಬಿಟ್ಟಿವಿ, ಬೇಡ ನನ್ನ ಕ್ಷಮಿಸ್ಬಿಡು ಅಂದಾಗ ನಮ್ಮ ಮನಸ್ಸು ಹೆಂಗಿರ್ಬೇಡ ಮೇಡಮ್ ಅವ್ರೆ ಹೇಳ್ರಿ. ಅವಾಗ ನಾವು ಅಜ್ಞಾನದಾಗ ಇದೀವಿ. ಏನು ನೀವು ಧ್ಯಾನ ತಿಳ್ಕೊಂಡಿವೆ, ಧ್ಯಾನ ಏನನ್ನ ಯಾರ ಬಗ್ಗೆ ಏನಂತ ತಿಳ್ಕೊಂಡ್ವಿ, ಏನಿಲ್ಲ ಅಜ್ಞಾನ. ನನಗೇನಾಗ್ಬಿಡ್ತೀವಿ, ಅಬ್ಬಬ್ಬಬ್ಬಬ್ಬ ಏನಪ್ಪ ಇದು ಭಗವಂತ ಎಂಥ ನನಗೆ ಇಂಥ ಕಷ್ಟ ಪಟ್ಬಿಟ್ಟಲ್ಲ ಅಂತೇಳಿ ಅವಾಗ ಏನು ಮಾಡಿದ್ವಿ, ಅಮ್ಮನ ಇನ್ನು ನಮಗೆ ಒಳ್ಳೆ ಜೈಲ್ ಬಗ್ಗೆ ಗೊತ್ತಲ್ಲ ನನಗೆ, ಆಲ್ರೆಡಿ ನೀನು ದೊಡ್ಡ ಅಮ್ಮದಿ ಅಂತೇಳಿ ಸೋದರತ್ತೆ ಮಗಳ ಅಯ್ಯಮ್ಮನ ಕರ್ಕೊಂಡು ಸೀದಾ ಅವರೇ ಬಂದರು, ಫೋನ್ ಮಾಡಿದ್ರು, ಅವ್ರು ಬಂದು ಕರ್ಕೊಂಡು ಹೋದ್ರು, ನಡೆಯಮ್ಮ ನೀನು ಹೋಗ್ಬಿಡು ಅಂತೇಳಿ ಅಂದಾಗ
ಮತ್ತು ನಾನು ಒಂದು ವರ್ಷದ ತಕ್ಕ ಒಂದು ವರ್ಷ ಒಂದು 13 ತಿಂಗಳು 12 ತಿಂಗಳಲ್ಲಿ ನಾನು ಭಾಳ ಮನುಷ್ಯ ಮೆಂಟಲ್ ಆಗೋಕ್ಕೆ ಕಲೆ ಬಿದ್ದೆ. ನಮ್ಮಮ್ಮ ನೋಡಪ್ಪ ಸಿಕ್ಕ ವಯಸ್ಸು ನಿನ್ನ ಕಳ್ಕೊಂಡ್ರೆ ನಾನು ಇನ್ನು ಯಾರದಾರ ತಂಗಿ ಎಲ್ಲರೂ ಅಧ್ವಾನ ಆಗ್ತಾರ, ಹಿಂಗೆ ಮಾಡಬೇಡ ನೋಡೋಣ ತಡಿ ಅಯ್ಯಮ್ಮನ ಕರ್ಕೊಂಬರೋನು ಇಲ್ಲಿ ಹಂಗೆ ಜೀವನ ಮಾಡೋಣ ಅಂತ ನಾವೇನು ಮಾಡಿದ್ವಿ ಅಯ್ಯಮ್ಮನ ಕರೆಯಕ್ಕೆ ಹೋದ್ರೆ ಮತ್ತು ಈಗ ಏನು ಮಾಡೋಕ್ಕೆ ಬರೋಕ್ಕಲ್ಲಮ್ಮ ಅಂತಂದಾಗ ಕರೆಯಕ್ಕೆ ಹೋದ್ರೆ ಅವ್ರೇನಂದ್ರೆ ಬರ್ಕೊಟ್ಟು ಕರ್ಕೊಂಡು ಹೋದ್ರು ಅಂದರು. ಇನ್ನು ಬರ್ಕೊಟ್ಟು ಕರ್ಕೊಂಡು ಹೋದ್ರೆ ಮನುಷ್ಯನಿಗೆ ಹೆಂಗೆ ಆಗ್ಬೇಡ, ಇವೆಲ್ಲ ಘಟನೆಗಳು ನಡೆದ ಮೇಲೆ ಮನುಷ್ಯರು ಸುಮ್ಮನೆ ಆಗ್ತದ. ಆಮೇಲೆ ಏನು ಮಾಡಿದ್ರೆ ಅಮ್ಮ ಸೊಜ್ಜಲ್ಲ ಅದು ಏನಾಗಿತ್ತಂದರೆ ಆತ ಅವಾಗೆ ನೋಡು ಮಾಡಿದ್ದನು ಮರ ಏನಂಗೆ ಅವಾಗೆ ನಮ್ಮ ಅತ್ತೆನ ಕೊಟ್ಟಿವಿ ಆತ ನಮ್ಮ ಮಾಮಿಗೆ ಕೊಟ್ಟ ಮೇಲೆ ಏನಾಗೈತೆ ಆತ ನಮ್ಮ ಅತ್ತೆ ಡೆಲಿವರಿ ಬಂದಾಗ ನಮ್ಮ ಅಕ್ಕನ ಕರ್ಕೊಂಡೋಗಿ ಬಂದಿ ಮಾಡ್ಕೊಂಡು ಅಂದರೆ ಆತ ಭಗವಂತ ಎಲ್ಲ ಹೆಣ್ಣು ಹೆಸರು ಗೊಂಡಾದ್ರೆ ಆದ್ರೆ ಆತ ಏನು ಬೇಯಿಸೋದಂತ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ಆಮೇಲೆ ನಮ್ಮ ಮಗಳು ಇನ್ನು ಇಬ್ಬರು ಹೆಂಡ್ತಲ್ಲ, ನಾನು ಫಸ್ಟ್ ಹೆಂಡ್ತಿ ಮಗಳು ಮದುವೆ ಆಗಿನಿ, ಎರಡನೇ ಹೆಂಡ್ತಿ ಮಗಳು ನಮ್ಮಕ್ಕನ ಮಗಳು ಏನಂದ್ಲು, ಅಮ್ಮ ಅವತ್ತಿಗೆ ನಮ್ಮಮ್ಮನ ಕರ್ಕೊಂಡು ಬಂದ್ಬಿಟ್ಟಪ್ಪ ಅದ್ರ ಕೂಡ ಹಿಂಗಾಯ್ತು, ನೀನು ಇಷ್ಟು ಒಳ್ಳೇದಕ್ಕೆ ಅವತ್ತಿಗೆ ನೀನು ಒಳ್ಳೆ ಅಂದ್ರೂ ಕೂಡ ಹುಡುಗಿನೇ ಕೊಟ್ಟು ಮದುವೆ ಮಾಡಿದ್ರು ನಮ್ಮ ಅಕ್ಕನ, ಮತ್ತು ಇವಾಗ ಏನಾಗೈತಲ್ಲ ನಾನು ಬರ್ತಾನೆ ನಡಿ ಮದುವೆ ಆಗೋಣ. ಈ ಬೇಡಮ್ಮ ನಿನಗೆ ಏಜ್ ಕಡಿಮೆ ಅದಾವ, ಬೇಡ ನೋಡಮ್ಮ ತಡಿ ಇಲ್ಲ ಅಬ್ಬಮ್ಮ ಹೋಗೋಣ, ಏನು ಇಂಥ ತಪ್ಪು ಮಾಡ್ಯಾಳಲ್ಲ ಇಷ್ಟೊಂದು ಇದು ಮಾಡ್ಯಾಳಲ್ಲ ಅಂಬತ್ತು ನನಗೆ ಮತ್ತು ಇನ್ನು ಆಸೆ ಹುಡ್ತೀನಿ. ನಮ್ಮಮ್ಮ ಕೇಳಿದೆ ನೋಡೋಣಪ್ಪ ಅಂದ್ಲ ಅವರೆಲ್ಲ ಒಪ್ಪಿಕೊಂಡು ಒಳಗೆ ನಾವು ಅವಡಿನ ಕರ್ಕೊಂಡೋಗಿ ನಾನು ಮದುವೆ ಮಾಡಿ 15 ದಿನ ಮದುವೆ ಮಾಡ್ಕೊಂಡ್ಮೇಲೆ ಅವಾಗ ಅವ್ರೇನು ಮಾಡಿದ್ರು, ಹಾಂ ನಾನು ಮಾಡಿದಂತ ನೀನು ಮಾಡಿದಲ್ಲ ಅಂತ ನಮ್ಮ ಮಾಮ ರೌಂಡ್ ತಕೊಂಡ್ಮೇಲೆ ಏನಾಯ್ತು ಅವಾಗ ಏಜ್ ಕಡಿಮೆ ಇದ್ವಲ್ಲ ದೊಡ್ಡ ಹುಡುಗಿ ಕೂಡ ಕೇಸ್ ಪಡಿಸ್ಬಿಟ್ರು ಜೈಲಿಗೆ ಹೋಗ್ಬೇಕಂತ. ಅವಾಗ ಅದು ಕೂಡ ಅಂಥ ಸಂದರ್ಭ ಬಂದ್ಬಿಡ್ತೀವಿ, ಯಾಕಂದ್ರೆ ಏಜ್ ಕಡಿಮೆ ಅದಾವ ಕಾನೂನು ಕೇಳಲಿಲ್ಲ. ಅವಾಗ ಮಹಿಳಾ ಸ್ಟೇಷನ್ಗೆ ಹೋದಾಗ ಅವರು ನೋಡಪ್ಪ ನನಗೆ ಹೊಡೆದು ನನ್ನ 2 ಮಕ್ಕಳಾದ್ಮೇಲೆ ನನ್ನ ತವ್ರ ಮನೆಗೆ ಬಿಟ್ಟಾನ, ಮತ್ತೆ ನಮ್ಮ ತಂಗಿನ ಕರ್ಕೊಂಡೋಗಿ ಮದುವೆ ಆಗ್ಯಾನ, ಅವ್ರಿಗೆ 17 ವರ್ಷ ಅದಾವ, ಅವ್ರಿಗೆ ಸ್ಕೂಲಿಗೆ ಹೋದ ಹುಡುಗಿನೇ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಂತ ನನ್ನ ಮೇಲೆ ಮತ್ತೆ ಗುಬೇಕು ಅಂದಿಸ್ಬಿಟ್ರು. ಯಾಕಂದ್ರೆ ನಾನೇನು ಅನ್ಕೊಂಡಿದ್ದೆ ಅವಮ್ಮ ಬಂದ್ರೆ ನೀನು ಇರುವಂತೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗೋಣ ಅಂತ ನಾನು ಹಿಂಗೆ ಅನ್ಕೊಂಡಿದ್ದೆ, ಅವ್ರು ಹಂಗೆ ಆಗ್ಬಿಡ್ಲಿಲ್ಲ. ಅವಾಗ ಏನು ಮಾಡಿಬಿಟ್ರಪ್ಪ ಅಂದರೆ ಕೇಸ್ ಕೊಟ್ಟು ಹೋದ್ಮೇಲೆ ಅವಳಿಗೆ ಬಂದು ಜಡ್ಜ್ ಮುಂದೆ ಆಮೇಲೆ ಸ್ಟೇಷನಾಗಿ ಹೇಳಿದ್ಲು, ನೋಡಿ ಸರ್ ನಾನು ಯಾವ ಮದುವೆ ಆಗಿಲ್ಲ, ಇವ್ರು ಯಾರ ನಮ್ಮ ಮೇಲೆ ಏನು ಅತ್ಯಾಚಾರ ಆಗಿಲ್ಲ, ನಮಗೆ ಏನಾಗಿಲ್ಲ, ಆದ ಕಾರಣ ಏನೋ ನಮ್ಮವ್ವ ನಮ್ಮ ಮಾಮ ಸೋದರ ಮಾವನ ನೋಡೋಕೆ ಹೋಗಿದ್ದೆ, ನಾನು ಸುಮ್ಮನೆ ಹಿಂಗೆ ಕೇಸ್ ಕೊಟ್ಟಾಗ ನಾವು ಯಾವ ಥರ ಹಿಂಗೆ ಆಗಿಲ್ಲ ಅಂದ್ರೆ ನೋಡಮ್ಮ FIR ಆಗೈತೆ ಆಲ್ರೆಡಿ, ನಿಮ್ಮ ಮೇಲೆ FIR ಆಗೈತೆ, ನಾವು ನಿನ್ನ ಕಸ್ಟಡಿ ತಗೊಳ್ಳೇಬೇಕು, ಇದನ್ನ ಜೈಲಿಗೆ ಕಳಿಸ್ಬೇಕು, ನೀನು ರಿಮೈಂಡ್ ರೂಮಿಗೆ ಹೋಗ್ಬೇಕಮ್ಮ ಅಂತ ಹೇಳಿದಾಗ ಆಯಿತು ಸರ್ ನಾವು ತಪ್ಪೇ ಮಾಡಿಲ್ಲ ಅಂದ್ಬಿಟ್ಟು ನೀವು ಹಿಂಗೆ ಹೇಳ್ತೀರ ಅಂದರೆ ಅವಾಗ ಏನು ಮಾಡಿದ್ರು ಅವ್ರಿಗಿನ್ನ ರಿಮೈಂಡ್ ರೂಮಿಗೆ ತಗೊಂಡ್ರು, ನನ್ನ ಕಸ್ಟಡಿ ತಗೋಕೆ ವ್ಯವಸ್ಥೆ ಮಾಡಿದ್ರು, ಜೈಲಿಗೆ ಹೋಗೋಕೆ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಜೈಲಿಗೆ ಹೋಗೋಕೆ ವ್ಯವಸ್ಥೆ ಮಾಡಿದ್ರೆ ಅವ್ರೇನು ನಾನು ಕೇಳ್ಕೊಂಡೆ ಸರ್ ಇನ್ನೊಂದು ವಾರ ತಿಂಗಳು ಟೈಮ್ ಕೊಡು ಹೊರಬೇಲ್ ತಗೊಂಡ್ಬಿಡ್ತೀನಿ ಒಳಗೆ ಹೋಗೋದು ಏನಂದ್ರೆ ಆಯ್ತು ಅಂತೇಳಿ ಒಳಗಿಂದೊಳಗೆ ಏನೋ ಸ್ವಲ್ಪ ಕೊಟ್ಟು ಬಗೆಹರಿಸ್ಕೊಂಡು ಹೊರಗೆ ಹೋದ್ಮೇಲೆ ಅವ್ರು ಏನು ಮಾಡಿದ್ರು ಕರೆ ಕಳ್ಸಿದ್ರು ಮಂತ್ಯಕ್ಕೆ ಬರ ಅಂತ. ಅವಾಗ ಕರೆ ಕಳ್ಸಿದ್ಮೇಲೆ ಆ ಹುಡುಗಿನ ಸಣ್ಣ ಹುಡುಗಿನ ನಾನು ಹಂಗೆ ಮತ್ತೆ ಕರ್ಕೊಂಡೋಗ್ಬಿಟ್ಟು ಆಟಕ್ಕೆ ಹಂಗೆ ಮತ್ತೆ ಕರ್ಕೊಂಡೋದ್ಮೇಲೆ ಅವ್ರು ಏನು ಮಾಡಿದ್ರು ಹಿಂಗೆಲ್ಲ ಸ್ವಚ್ಛಲ್ಲ ಅಂತೇಳಿ ಅವಾಗ ಒದ್ದು ಬಡ್ದು ನನ್ನ ಹೊರಗೆ ಹಾಕ್ಬಿಟ್ರು. ಹೊರಗೆ ಹಾಕಿದ್ಮೇಲೆ ಏನೈತಿ ಆ ಹುಡುಗಿನ ಸಣ್ಣ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡೋಗಿ ದೊಡ್ಡ ಹುಡುಗಿನ ಮಗಳನ್ನ ನಮ್ಮ ಮನೆಗೆ ಬಿಟ್ಟು ಹೋದ್ಮೇಲೆ ಅಲ್ಲಪ್ಪ ಅವಾಗಲೇ ಹಿಂಗೆ ಮಾಡಿಬಿಟ್ಟಿದ್ರೆ ನಾವ್ಯಾಕೆ ಹಿಂಗೆ ಮಾಡ್ತಿದ್ದೆ, ಅವಾಗಲೇ ಬರ್ಕೊಡೋ ಅದು ಕೊಡು ಇದು ಕೊಡು ಅಂತ ಕರ್ಕೊಂಡೋಗಿದ್ರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ, ನಾನು ತಪ್ಪಾಯ್ತು, ಇಲ್ಲ ಇಬ್ಬರನ್ನ ಬಿಟ್ಟವ್ರು ಅಂತ ನಾನು ಹಠ ಹಿಡಿದ್ಮೇಲೆ ಅವ್ರೇನು ಕೇಳಿದ್ರಿಲ್ಲ, ಅವ್ರಿಗೆ ನಾನು ಹುಡುಗಿ ಸುದ್ದಿ ಎತ್ತಕ್ಕೆ ಹೋಗ್ಬೇಡ, ಈ ಹುಡುಗಿ ಇಟ್ಕೊಂಡೆ ಜೀವನ ಮಾಡು, ಅವಾಗ ಬರ್ಕೊಡ ಅಂತ ಹೇಳಿ ಬರ್ಕೊಡೋದೇನು ಅವಸರ ಇಲ್ಲ, ಕರ್ಕೊಂಡು ಹೋಗ್ರು ಇಲ್ಲೇ ಇರಲಿ, ನೀನು ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದಂತ ಅವ್ರೇನು ಮಾಡಿದ್ರು ಬಿಟ್ಟು ಹೋಗ್ಬಿಟ್ರು. ಅವ್ರಿಗೆ ಕರ್ಕೊಂಡು ದೊಡ್ಡ ಹುಡುಗಿನ ಸಣ್ಣ ಹುಡುಗಿನ ಕರ್ಕೊಂಡು ದೊಡ್ಡ ಹುಡುಗಿನ ನನ್ನ ಮಕ್ಕಳೆಲ್ಲ ಬಿಟ್ಟು ಹೋಗ್ಬಿಟ್ರು. ಹೋದ್ಮೇಲೆ ನಾನು ಇನ್ನು ಕುಡಿಯೋದು ಏನೋ ಅವಾಗಿದ್ದ ಕುಡಿಯೋಲ್ಲ, ನನಗೆ ಮೆಂಟಲ್ ಸಾಕಾದ ಹಂಗಾಗಿ ಏನಾಗ್ಬಿಡ್ತಿ ಮತ್ತೆ ಹುಡುಗಿ ಹೊಡೆಯೋದು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಫೋನ್ ಮಾಡಿ ಅವಾಗ ನಾನು ಇನ್ನೂ ಬೇಲ್ ತಾಂಡಿದ್ದಿಲ್ಲ ಹೊರಬೇಲ್, ಅವಾಗ ಅವ್ರೇನು ಮಾಡಿಬಿಟ್ರು ನಮ್ಮಮ್ಮನ ಜಗ್ಗಿ ಬಡೋದು ಹೊರಗೆ ಹಾಕಿದ್ಮೇಲೆ ಅವಾಗ ಏನಾಗ್ಬಿಡ್ತಿ ನನ್ನ ಜೀವನ ನೋಡು. ನಾನು ಹಿಂಗೆ ಆಗ್ಯಾದ ಅಂದರೆ ಒಂದು ವರ್ಷಕ್ಕೆ ಎಲ್ಲೋ ರೈಲ್ವೆ ಸ್ಟೇಷನ್ಗೆ ಇಟ್ಕೊಳಕ್ಕೆ ಹೋದೆ, ಎಲ್ಲೆಲ್ಲಿ ಏನೇನೋ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದೆ. ಆದರೆ ಏನಿದು ಭಗವಂತ ಇಷ್ಟೊಂದು ಪರೀಕ್ಷೆ ನನಗೆ, ಯಾಕಿದು ಕಷ್ಟದ ಮೇಲೆ ಕಷ್ಟ, ಸುಖ ಸ್ವಲ್ಪ ನೋಡೋಕೆ ಕೊಟ್ಟಂಗೆ ಕೊಟ್ಟು ಮತ್ತೆ ಕಸ್ಕೊಂಡ್ಬಿಟ್ಟಲ್ಲ, ವಿಶ್ವಾಸ ಪ್ರೀತಿ ಮತ್ತೆ ಕಸ್ಕೊಂಡ್ಬಿಟ್ಟಲ್ಲ, ನಾನಿನ್ನು ಬದುಕಿದ ಸಾರ್ಥಕ ಏನು ಏನಪ್ಪ ಇದು ಹಿಂಗಾಗ್ಬಿಡ್ತಲ್ಲ ಅಂತ. ಅವಾಗ ಏನು ಮಾಡಿದ್ರು ಅವ್ರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ಬಿಟ್ರು, ಇಲ್ಲ ಸರ್ ಅವ್ನು ಕಸ್ಟಡಿ ತಗೊಳ್ಳೇಬೇಕು, ಅವ್ನು ಮಾತು ಕೇಳೋಲ್ಲ, ನನಗೆ ಅವ್ರಿಗೆ ಬೇಕಂತ ಮತ್ತೆ ನಾವು ಅಂತ 90 ಏನು ಮಾಡಿದ್ರು ಬಾಪ ಇಲ್ಲರಿ ಅಂತ ಕರೆ ಕಳಿಸ್ಕೊಂಡು ಅವಾಗ ನಮ್ಮಮ್ಮನ ಹೊಡೆದು ಹೊರಗೆ ಹಾಕಿದ್ರ. ನಾನು ಸ್ಟೇಷನ್ಗೆ ಹೋದೆ, ನನ್ನ ಕಸ್ಟಡಿ ತಗೊಂಡ್ಬಿಟ್ರು, ಜೈಲಿಗೆ ಕಳಿಸ್ಬಿಟ್ರು. ನಮ್ಮಮ್ಮನ ಪರಿಸ್ಥಿತಿ ಹೆಂಗಂದ್ರೆ ಅವಾಗ ನಮ್ಮ ಮಾಮ ನಮ್ಮಮ್ಮನ ಯಾರನ್ನ ಕರ್ಕೊಂಡು ಹೋಗಿ ನೋಡ್ತು ಅಂದ್ರೆ ಅವ್ರಿಗೆ ಮನೆಗೆ ಹಂಗೆ ಹೇಳ್ಕೊತಾನೆ, ಅವರಿಲ್ಲ ಅಣ್ಣ ಅಲ್ಲೇ ಬಿದ್ದರು ಎಲ್ಲಿ ಬೇಕಾದ್ರೆ ಇದ್ರು. ಅವಾಗ ಏನು ಮಾಡುತ್ತೆ ಅಂದರೆ ಅವಾಗ ನಮ್ಮಮ್ಮ ಒಂದು 4 ದಿನ ದುರ್ಗಮ್ಮ ಗುಡಿ ಹತ್ರ ನಿದ್ದೆ ಮಾಡಿದ್ಲು, ಅಲ್ಲೇ ಮೇಲ್ಕೊಂಡು ಒಳಗಿದ್ದ ನಾವು ಫೋನ್ ಮಾಡಿ ಈಗ ನಮ್ಮ ಫ್ರೆಂಡ್ಸು ಫೋನ್ ಮಾಡಿ ಒಂದು ಇಲ್ಲಿ ಇದಿತ್ತು ಮೇಡಮ್ PG, ಆ PG ವ್ಯವಸ್ಥೆ ಮಾಡಿ ನಾನು ಜೈಲಲ್ಲಿ ದಿನ ನಮ್ದು ಏನಾಗ್ಬಿಡುತ್ತೆ ಅಂದರೆ ಟೋಟಲ್ ನಾನು ಹೊಡೆದಿರೋದು 4.5 ತಿಂಗಳು ಜೈಲು. 4.5 ತಿಂಗಳಾಗಿ 2 ತಿಂಗಳು ಅಜ್ಞಾನದಾಗಿದ್ದೆ ನಾನು ಜೈಲಲ್ಲಿ. ಅದು 2 ತಿಂಗಳಾಗಿ ಏನಾಗ್ಬಿಡ್ತಪ್ಪ ಅಂದ್ರೆ ನಾನು ಸುತ್ತೋಗ್ಬಿಡ್ಬೇಕು, ಇರಬಾರ್ದು, ಕೂಳು ನೀರು ಬಿಟ್ಟು ಬಾನ ನೀರು ಬಿಟ್ಟು ನಾನು ಸುತ್ತೋಗ್ಬಿಡ್ಬೇಕು, ಇರಬಾರ್ದು, ನಾನು ಬದುಕಿದ್ದು ಏನು ಸಾರ್ಥಕ,
ಇವಾಗ ಇದನ್ನೇ ಹೊಂದಿಸ್ತಾರೆ, ಅದೇ ಹುಡುಗನ ಬಂದ್ಬಿಟ್ಟು ಹೋಗ್ತಾರೆ. ಈ ಹುಡುಗಿ ನಾನು ಸಾರ್ಥಕ ಕೊಟ್ಲಲ್ಲ ಹುಡುಗಿ, ನಾನು ಬರ್ತೀನಿ ಬಾ ಅಂತ ಆ ಹುಡುಗಿ ಅನ್ಯಾಯ ಆಗ್ಬಿಡ್ತಲ್ಲ, ನಮ್ಮಿಬ್ಬರು ನೋಡಿ ಹುಡುಗಿ ಅನ್ಯಾಯ ಆಗ್ಬಿಡ್ತಲ್ಲ. ನನ್ನ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕ್ಕಿಲ್ಲ ವ್ಯವಸ್ಥೆ, ಬಾಂಡೆ ನೀರು ಬಿಟ್ಟು ಸತ್ತೋಗ್ಬಿಡ್ಬೇಕು, ಇರಬಾರ್ದು ನಾನು ಅಂತೇಳಿ ಅವಾಗ ನಾನು ನಿರ್ಧಾರ ತಗೊಂಡ್ಬಿಟ್ಟು ಅವಾಗ ಏನಾಗ್ಬಿಡ್ತೀವಿ, ದಿನಕ್ಕೆ ದಿನ ನನಗೆ ಇಷ್ಟಿಷ್ಟೇ ಕೈಕಾಲ ತಾಯಿ ಒಂದು ಕಡೆ, ನಾನೊಂದು ಕಡೆ, ನಮ್ಮ ಅಕ್ಕನ ಮಗಳು ಒಂದು ಕಡೆ, ಎಲ್ಲ ಏನಿದು ಹಿಂಗೆ ಆಗ್ಬಿಡ್ತಲ್ಲ ನನ್ನ ಪರಿಸ್ಥಿತಿ ಅಂತೇಳಿ ನಾನೇನಾಗ್ಬಿಡ್ತೆ ಅವಾಗ ಜೀವನ ನಾನು ಇರಬಾರ್ದು, ಸತ್ತೋಗ್ಬಿಡ್ಬೇಕಂತೇಳಿ ದಿನಕ್ಕೆ ದಿನ ಹಸಿರಿ ಬಾನ ಒಂದು ಸರಿ ಊಟ ಮಾಡಿ ಒಂದು ಸರಿ ಮಾಡ್ದಂಗೆ ಜೈಲಿನ ಪರಿಸ್ಥಿತಿ ಗೊತ್ತಲ್ಲ. ಆದರೆ ಒಂದು ಸರಿ ಊಟ ಮಾಡಿದಾಗ ಒಂದು ಸರಿ ಏನು ವಿಚಿತ್ರ ಆಗಿ ಇಟ್ಟಿಟ್ಟೆ ಕೈಕಾಲ ಆಗ್ಬಿಟ್ಟು ಎಲ್ಲರೂ ಧೈರ್ಯ ಹೇಳಿದ್ರು, ಅದು ಧೈರ್ಯ ಬರಲಿಲ್ಲ ನನಗೆ. ಅವಾಗ ಏನು ಮಾಡಿದೆ, ಒಂದು ದಿವಸ ಊಟ ಹಾಕ್ಕೊಂಡಿದ್ದಿಲ್ಲ, ಏನಪ್ಪ ಊಟ ಹಾಕಿದ್ರೆ ನಾಯ್ಕು ಹೋಗ್ಬಿಟ್ರು ಊಟ ಅಂತಂದ್ರೆ ಅವ್ರು ಮತ್ತೆ ಊಟ ತಗೊಂಡು ನಾವು ಇಲ್ಲಿ ಹಾಕ್ಕೊಂಡು ಹೋಗೋಣ ಅಂತ ಬಂದಾಗ ಈ ಪಿರಿಮಿಡ್ನಾಗ ಈ ಪರಮಾತ್ಮ ಕೂತ್ಕೊಂಡಂಗೆ ಇದನ್ನೆಲ್ಲ ತಗೊಳ್ಳೋದು. ಆಮೇಲೆ ನಮ್ಮ ಮಾಸ್ಟರ್ ಹನುಮಂತರಪ್ಪ ಅವರಿಗೆ ಧನ್ಯವಾದಗಳು. ಯಾಕಂದರೆ ನಾನು ಹೊರಗಡೆ ಇರೋಂತಂದ್ರಲ್ಲ ಊಟ ಹಾಕ್ಕೊಂಡು ಹೋದಾಗ ನಾನು ಏನು ಯಾರೋ ಬಂದಾಗ ಬಿಡು ಇದೇನು ಪಿರಿಮಿಡ್ ಅಂತಾರೆ, ಪಿರಿಮಿಡ್ ಅಂದ್ರೂ ಗೊತ್ತಿಲ್ಲ ನನಗೆ, ಏನಾದ್ರೂ ಎಲ್ಲರೂ ಹೋಗಿ ಕುತ್ಕೊಂತಾರಲ್ಲ ನಾನು ಹೋಗಿ ಕುತ್ಕೊಳ್ಳೋಣ ಅಂತೇಳಿ ನಾನೇನು ಮಾಡಿದೆ, ಬೇರೆ ಹೋಗಿ ಮುಂದೆ ಕೂತ್ಕೊಂಡು ಸಾರ್ ಮುಂದೆ ಬಂದು ಕೂತ್ಕೊಂಡ್ಮೇಲೆ ಅವರಲ್ಲಿ ಬರುವಂಥ ಭಾಷೆ ಮಾತಾಡುವಂಥವೆಲ್ಲ ವ್ಯವಹಾರ ನಾನು ನೋಡಿದೆ. ಹಾಗೆ ಕಿವಿಯಾಗಿ ಬಿಟ್ಕೊಂಡು ಅವ್ರು ಎಂಥ ವಿಚಾರ ಹೇಳಿದ್ರಂದರೆ, ಮನುಷ್ಯ ಎಷ್ಟೋ ಜನ್ಮವನ್ನು ಎತ್ತಿ ನಾವು ಮಾನವನ ಜನ್ಮಕ್ಕೆ ಬಂದೀವಿ, ಸತ್ತರೆ ಯಾರಿಗೆ ಲಾಭ ಯಾರಿಗೆ ನಷ್ಟ, ದುಃಖಕ್ಕೆ ಯಾಕೆ ಕಾರಣ, ನಾವೆಲ್ಲ ಎದಕ್ಕೆ ನಾವು ದುಃಖಕರಾಗಿ ಎದಕ್ಕೆ ನಾವು ಇವೆಲ್ಲ ಮಾಡ್ಕೊಂಡಿರೋದು, ನಾವು ಯಾವ ಬೀಜ ಬಿತ್ತುತ್ತೋ ನಾವು ಅದೇ ಫಲ ಬರೋದು ನಮಗೆ. ಹಂಗಾಗಿ ಆ ಸಾರನ್ನು ಇನ್ನೂ ಮಾತುಗಳು ಕೇಳ್ತಾ ನನಗೆ ಅವತ್ತು ಮತ್ತು ಆಮೇಲೆ ಇನ್ನು ಮಾಸ್ಟರ್ಸ್ ಬಗಲ ಬಂದು ಕರ್ಕೊಂಬಂದಿದ್ರಲ್ಲ, ಅವಾಗ ನಾನು 1 ದಿನ ಬಂದೆ, 2 ದಿನ ಬಂದೆ, 3 ದಿನ ಬಂದೆ. ಆಮೇಲೆ ಅವರೆಲ್ಲ ಹೇಳಿದ ಅನುಭವವನ್ನು ಕೇಳಿದೆ. ಆಮೇಲೆ ಸಾರ್ ಹೇಳಿದಂಥ ಅನುಭವಗಳು, ಆ ಮಾತುಗಳು ಯಾವ ರೀತಿ ಇರ್ತದವಪ್ಪ ಅಂದರೆ, ಒಣಗೋದು ಗಿಡಕ್ಕೆ ನೀರು ಹಾಕಿದ್ರೆ ಮತ್ತೆ ಅದ್ರ ಚಿಗುರು ಹೆಂಗೆ ಹುಡ್ತತೋ ಆ ರೀತಿ ನನ್ನ ಜೀವನ ಹಂಗಾಗ್ಬಿಡ್ತು. ಯಾಕಂದ್ರೆ ನನ್ನ ಜೀವನ ಹೆಂಗಿತ್ತು ಅಂದರೆ, ಮೊದಲು ಒಣಗಿತ್ತು, ಅಲ್ಲೇ ಬಾಡಿ ಇತ್ತು ಗಿಡ, ಆಮೇಲೆ ಇದೇನೋ ಒಣಗಿ ಹೋಗೋದು ಅಂಬೋದು ಕನ್ಫರ್ಮ್ ಆಲ್ರೆಡಿ. ಯಾವಾಗ ಆ ಸತ್ಸಂಗ ಕೇಳಿದ್ವಿ, ಆ ಪಿರಿಮಿಡ್ನಾಗ ಹೋಗಿ ಸಾರ್ ಬಾಯಿಲೆ ಅವೆಲ್ಲ ಕೇಳ್ತಾ ನನಗೇನಾಯ್ತು ಅಂದರೆ, ದಿನ ಇಷ್ಟು ನೀರು ಹಾಕಿದಂಗೆ ಆಯ್ತು ಆ ಗಿಡಕ್ಕೆ. ಅವೆಲ್ಲೇ ನಂದು ಒಣಗಿ ಹೋಗೋ ಮರ ಅಲ್ಲ, ಹಂಗೆ ಅದಕ್ಕೆ ಗಿಡ ಹಾಕಿದ ಕೂಡಲೇ ಅದು ಮತ್ತೆ ಚಿಗುರಾಗೋಕ್ಕೆ ಸ್ಟಾರ್ಟ್ ಆಯ್ತು ಆ ಗಿಡ. ನಾನು ಅನ್ಕೊಂಡೆ ಮನುಷ್ಯನಲ್ಲಿ, ಯಾವುದಲ್ಲ ನಾನು ಸತ್ರ ಏನಾಯ್ತು ಎಲ್ಲ ಹೋಗ್ಬಿಟ್ಟಲ್ಲ, ಮನೆ ಕಷ್ಟ ಬಿದ್ದು ದುಡ್ದು ಮನೆ ಹೋಗ್ಬಿಡ್ತದೆ, ಮತ್ತೆ ಅಯ್ಯಮ್ಮನ ಕರ್ಕೊಂಬಂದು 2 ಹುಡುಗರು ಅದಾವ ಬೇಕಾದ್ರೆ ಇರ್ತಾರಲ್ಲ, ನಾನು ಹೋಗ್ಬಿಡ್ತನಲ್ಲ ಅಂತೇಳಿ ನನ್ನ ಭಾವನೆ ಹಂಗೆ ಹುಟ್ಟಿತ್ತು. ಹುಡ್ತಾ ಏನಾಯ್ತು ಅಂದರೆ, ಹಂಗೆ ಒಂದು 4 ದಿನ 3 ದಿನ 4-5 ದಿನ ಆದಮೇಲೆ ಹೋಗಿ ಬಾಗಿಲಿದ್ದವ್ರು ಕೇಳಿದೆ, ಈ ಮಾಸ್ಟರ್ನ ಎಷ್ಟು ದಿನ ಬರ್ತಾರ ಅಂತ ಕೇಳಿದಾಗ, ಇನ್ನೂ ಬರ್ತಾರಪ್ಪ 41 ದಿನ ಮಂಡಲ ಧ್ಯಾನ ಐತೆ, 41 ದಿನ ಮಂಡಲ ಧ್ಯಾನ ಇನ್ನೊಂದು 8-10 ದಿನ ಐತೆ ನೋಡಿ ಅಷ್ಟೇ ಅಂತಂದ್ರು. ಹೌದಲ್ಲ ಅಂತೇಳಿ ನಾನೇನು ಮಾಡಿದೆ, ದಿನ ನಾನು ಬೆಳಗ್ಗೆ ಮುಂಜಾನೆ ಸ್ನಾನ ಮಾಡಿ ಬಂದು ಸಾರು ಬರೋ ತಟ್ಟಿಗೆಲ್ಲ ಒಂದು ಸ್ವಲ್ಪ ಕೂತ್ಕೊಳ್ಳೋಣ, ಆಮೇಲೆ ಕೂತ್ಕೊಂಡ್ಬಿದ್ದೆ. ಸಾರು ಬಂದಮೇಲೆ ಅಕೌಂಟ್ ತೆಗೆದ, ಅವಾಗ ನಾನೆಲ್ಲ ಬಾಯಿಂದ ಕೇಳ್ತಾ ಅವಾಗ ನನಗೆ ಜ್ಞಾನ ಬಂತು. ಹೋ ಈ ರೀತಿ ಐತಿ ಇದ್ರೊಳಗೆ, ಈ ರೀತಿ ಐತಲ್ಲ ಜೀವನದಾಗ, ಹಿಂಗೈತಲ್ಲ, ನಾವು ಈ ದಿನ ಅಜ್ಞಾನದಾಗಿದ್ದು ನಾವು ಏನೇನೋ ಮಾಡ್ಕೊಂಡಿವಿ ಅಂತೇಳಿ ಎಲ್ಲ ಅದನ್ನು ಬಿಟ್ಟೆ. ಎಲ್ಲ ಅವ್ರ ಮನಸ್ಸು ಚಂಚಲ ಬಿಟ್ಬಿಟ್ಟೆ. ನಮ್ಮ ತಾಯಿ ಹೆಂಗೆ ಅದು ಹೆಂಗೆ ತಲೆ ಕೆಡ್ಸಂದಿಲ್ಲ. ಅವಾಗ ಯಾವತ್ತಿದ್ರು ನಾಳಿದ್ರು ನಾನು ಯಾವತ್ತಿದ್ರು ಹೊರಗೆ ಹೋಗಿ ಓದ್ತಲ್ಲ, ನಾನೇನು ಯಾವಾಗಿದ್ರು ಅವಾಗ 2 ವರ್ಷ ಜೈಲು ನೋಡಿದೆ, ನನಗೆ ಯಾವ ಲೆಕ್ಕ ಬಿಡು ಆಯ್ತು ಬಿಡು ಅಂತೇಳಿ ಅವಾಗ ನನಗೆ ಮನುಷ್ಯನಿಗೆ ಧೈರ್ಯ ತಂದ್ಕೊಂಡ್ಮೇಲೆ ಏನಾಯ್ತು, ದಿನ ನನಗೆ ಮನುಷ್ಯನಿಗೆ ಕಂಡ ನಿದ್ದೆ ಬರ್ತಿದ್ದಿಲ್ಲ. ಅಗಟ್ಲು ಮಕ್ಕಳು ರಾತ್ರಿ ಕುತ್ಕೊಂಬೋದು, ಯಾವಾಗ ಬೇಕಾದ್ರೆ ಅವಾಗ ಕಣ್ಣೀರು ಬರೋದು, ಯಾವಾಗ ಬೇಕಾದ್ರೆ ಅವಾಗ ನನಗೆ ಏನಾಗ್ಬಿಟ್ಟಪ್ಪ, ಅಲ್ಲಿ ಸ್ವಲ್ಪ ಧ್ಯಾನ, ಸ್ವಲ್ಪ ಇವರು ಕೇಳತ್ಲ, ಹಂಗೆ ಮಾಡ್ತಾ ಸ್ವಲ್ಪ ನಿದ್ದೆನೂ ಬಂತು, ಊಟ ಹೋಯ್ತು, ಬಂಗಾರದಂಗ ಮನುಷ್ಯ ಆರಾಮಾಗಿ. ಅಕ್ಕಪಕ್ಕದವ್ರು ಕೂಡ ಏನಪ್ಪ ಏನು ಮಾವು ಫೋನ್ ಮಾಡ್ಯಾನೇನು, ಮತ್ತೇನು ಕರ್ಕೊಂಡು ಹೋಗ್ತಾನೆ, ನೀನು ಬೇಷ ಆಗ್ಬಿಟ್ಟು ಆಗಲಿ, ಆಲ್ರೆಡಿ ಬೇಷ ಆಗಬೇಕು ಮನುಷ್ಯನು, ಏನು ಅಡಿಗೆ ಬಿಟ್ಟಿದ್ದೆ. ಅವಾಗ ನಾವು ಹೇಳಿದ್ರೆ ಉಣ್ತಿದ್ದಿಲ್ಲ, ನಿದ್ದೆ ಮಾಡ್ತಿದ್ದಿಲ್ಲ, ಸುಮ್ಮನೆ ಕಣ್ಣು ಬಿಡ್ಕೊಂಡು ಏರ್ ಕಿಟಿಯಾಗಿ ಕೂತ್ಕೊಂಡ್ಬಿಡ್ತಿದ್ದೆ. ಈಗ ಬೇಷ ಅದೀಯಪ್ಪ ನೀನು ಹಂಗೆ ಅಂತ ನೀವು ಕೂಡ ಪಿರಿಮಿಟಿಗೆ ಬರ್ರಿ, ನಾನು ಕೂಡ ಅವರು ಎಲ್ಲ ಸಾರರು ಬರ್ತಾರೆ ಹೊರಗ್ಲಿಂದ, ಒಳ್ಳೊಳ್ಳೆ ವಿಚಾರ ಹೇಳ್ತಾರೆ ಅಂದಾಗ ಅವರು ಆಯ್ತಾಯ್ತು. ಇವಾಗ ಅವರು ಬರೋಕೆ ನನಗೆ ಬೇಕಲ್ಲ, ಅದು ದಾರಿ ಬೇಕಲ್ಲ, ಬರಲಿಲ್ಲ ಅವರು. ನಾನು ದಿನ ಮಾಡ್ತಾ ಅವಾಗ ನಾನು ಮನುಷ್ಯ ಏನಂತಿತ್ತು, ಇವರು ಇರೋ ತಕ್ಕ ಕೇಳೋಣ, ಇವ್ರು ಹೋದ್ಮೇಲೆ ಬಿಟ್ಬಿಡೋಣ ಅಂಬೋದೇ ನನ್ನ ಆಸೆ. ಅದು ಇವರು ಇನ್ನೊಂದು ವಾರ ಬರ್ತಾರೆ, ಇನ್ನೊಂದು ವಾರ ಕೇಳೋಣ, ಆಮೇಲೆ ಅದ್ರ ಕೂಡ ನನಗೆ ಮತ್ತೆ ನೋಡೋಣ ಬರೋ ತಕ್ಕ ಕೇಳೋಣ ಅಂತೇಳಿ. ಅವಾಗ ಏನಾಯ್ತು ಅಂದರೆ, ಅದ್ರ ಸ್ವಲ್ಪ ನನಗೆ ರುಚಿ ಕಂಡಿತು, ಅದ್ರ ಭಾವ ಏನು ಎತ್ತಾಗ ಅಂತೇಳಿ. ಯಾರು ಮಾತಾಡ್ತಿರೋದ್ರ ಕೂಡಗೆ ನಮಗೆ ಬುದ್ಧಿ ಬಂದದ್ದು, ನಮಗೆ ಅವ್ರು ಬಂದಾರಪ್ಪ ಇವ್ರು ಬಂದಾರಪ್ಪ ಅಂತ ಕರ್ಕೊಂಡು ಉಣೋಷ್ಟು ಮಟ್ಟಿಗೆ ಬಂತು. ಆಮೇಲೆ ನನಗೆ ಚೈತನ್ಯ ಹುಟ್ಟಿತು. ಯಾರು ನಾನು 1-2 ತಿಂಗಳಾದ್ರೂ ಕೂಡ ನಾನು ಅದೇ ಬಟ್ಟೆ ಕೂಡ ಇದ್ದೆ. ನಾನು ಯಾರು ಹೊರಗ್ಲಿದ್ದ ಒಂದು ಬಟ್ಟೆ ತಂದಿಲ್ಲ, ಒಂದು ಊಟ ತಂದಿಲ್ಲ, ನೀನು ಹೆಂಗದಿಯಪ್ಪ ಅಂತ ಯಾರು ಕೇಳಿಲ್ಲ.
ಯಾರು ಹಾಕೊಂಡು ಎಲ್ಲರೂ ದೂರ ಆಗ್ಬಿಟ್ಟಾರ. ಸಣ್ಣ ಹುಡುಗಿನ ಮದುವೆ ಮಾಡ್ಕೊಂಡಲ್ಲ ಹಿಂಗೆ ಹೋಗ್ಬಿಡ್ತೆ. ಹುಡುಗಿದು ಮುಚ್ಚಿಟ್ಬಿಟ್ರು, ನಂದು ಇದು ಇಟ್ಬಿಟ್ರು ಬೈಲಿ. ಅವ್ನು ಕೆಟ್ಟವನು ಏನಪ್ಪ ಇದು ಹಿಂಗಾಗ್ಬಿಡುತ್ತೆ ಅಂತೇಳಿ ನನಗೆ ಯಾರೂ ಬಂದಿದ್ದಿಲ್ಲ. ಅವಾಗ ಬರ್ತಾ ಒಂದು ತಿಂಗಳು ಮಾಡಿದೆ. ಎಲ್ಲ ಸಾರರು ಹೋದ್ರು, ಎಲ್ಲ ಆಯಿತು, ಮಂಡಲ ಧ್ಯಾನ ಆಯಿತು. ಆಮೇಲೆ ನಾನು ನಮ್ಮ ತಾಯಿನ ನೋಡ್ಬೇಕಲ್ಲ, ನಾನು ಬೇಸಾಗ್ಬಿಟ್ಟಿನಿ, ನನಗೆ ಯಾವಾಗ ಬೇಕಾದಂಗೆ ಆಗ್ಬಿಟ್ಟಿನಿ. ನನ್ನ ತಾಯಿನ ನೋಡ್ಬೇಕಲ್ಲ, ಹೆಂಗಪ್ಪ ಹಿಂಗೆ ಒಂದು 15-20 ದಿನ ಆಯ್ತು ನಾನು ಈ ಪಿರಮಿಡ್ನಾಗ ಧ್ಯಾನ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ನನಗೇನು ಬೇಸ್ಕೊಂಡತ್ತೆ. ಮತ್ತು ನಾನು ಹೊರಗೆ ಹೋಗೋದು ಹೆಂಗೆ, ನಮ್ಮ ಮಾಮೇ ನನ್ನ ಕರ್ಕೊಂಡು ಹೋಗ್ಬೇಕು, ನಮ್ಮ ಮಾಮೇ ನನ್ನ ಬೇಲ್ ಮಾಡಿಸ್ಬೇಕು. ಎಲ್ಲರೂ ಯಾರನ್ನ ಧೈರ್ಯ ಹೇಳೋರು ಕೂಡ ಯಾರನ್ನ ಕೆಲವ್ರು ಹೇಳೋರು, ರೈ ಅವರೇ ಕೇಸ್ ಕೊಟ್ಟಾರ, ಅವರೇ ಒಳಗೆ ಹಾಕ್ಯಾರ, ನಿನ್ನೆ ಕರ್ಕೊಂಡು ಹೋಗ್ತಾನ ಅನ್ನೋದೇ ನಮಗೆ ಕೂಡ ಕೊನೆ ಹೆಂಗೆ ಕಾಣಿಸ್ತದೆ, ಅವರೇ ಒಳಗೆ ಹಾಕ್ಯಾರ. ಆದರೆ ಬೇರೆ ಈಗ ಬಾಲ್ಯ ಅಂತೇಳಿ ಅದು ಹುಡುಗಿ ಏಜ್ ಕಡಿಮೆ ಅದ ಅಂತೇಳಿ ಆ ಹುಡುಗಿ ಕೂಡ ಬಡನ್ ಹೊಡೆದು ಅಲ್ಲಿ ಏಳ್ಸ್ಬಿಟ್ರೆ ನನಗೆ ಒಂದು 20 ವರ್ಷ ಶಿಕ್ಷೆ ಆಗ್ತದೆ. ನನಗೆ ಹೆಂಗೆ ಮಾಡೋಕ್ಕಾಯ್ತಪ್ಪ ಅಂತ ನನಗೆ ಇನ್ನು ಧ್ಯಾನಕ್ಕೆ ಬಂದರೂ ಕೂಡ ಮನುಷ್ಯನಿಗೆ ಅದೊಂದು ಹಂಗೆ ಬರ್ತಿತ್ತು. ಆವಾಗ ನಮ್ಮ ತಾಯಿನ ನಾನು ನೋಡ್ಬೇಕಲ್ಲ, ಹೆಂಗನ್ನಾಗ್ಲೂ ಅವ್ರು ಹೆಂಗೆ ಮಾಡ್ತಾರೆ. 2 ಹುಡುಗರು ಮನೆಗೆ ಇಟ್ಕೊಂಡು, ಎಲ್ಲ 4 ಹುಡುಗರು, 2 ಮಕ್ಕಳು, 2 ಹುಡುಗರನ್ನ ಮದುವೆ ಆಯ್ತು, ತಾಳಿ ಕಟ್ಟಿ 15 ದಿನ ಆಯ್ತು. ಹೆಂಗೆ ಇಟ್ಕೊಂತಾರೆ ಅವ್ರು, ಹೆಂಗನ್ನ ಒಂದೊಂದಿನ ಬರ್ತಾರಲ್ಲ ನಾನು ಕರ್ಕೊಂಡು ಹೋಗೋಕೆ ಅಂಬೋದು, ಹಂಗೆ ಧ್ಯಾನ ಮಾಡೋದು. ಅವಾಗ ಏನು ಮಾಡ್ಬೇಕು, ನಮ್ಮ ತಾಯಿನ ನೆನ್ಸ್ಕೊಂಡು ಕಣ್ಣೀರು ಬರ್ತಿದ್ವಿ. ಏನಪ್ಪ ಇಷ್ಟು ಸುಂದರವಾದ ಮನೆಯಾಗಿದ್ಲು, ಬೇಕಂದಾಗ ಟಿಫನ್ ಮಾಡ್ತಿದ್ಲು, ಟೀ ಕುಡ್ತಿದ್ಲು. ಇರೋದು ತಾಯಿಗೆ ನಾನು ಎಷ್ಟು ಕಷ್ಟ ಕೊಟ್ಬಿಟ್ಟಲ್ಲ ಅಂತ ನಾನೇನು ಮಾಡಿದೆ, ಒಂದಿನ ಕಣ್ಣೀರು ಹಾಕಿ ಪಿರಮಿಡ್ನಾಗ ಧ್ಯಾನ ಮಾಡಿದೆ. ಧ್ಯಾನ ಜಾಸ್ತಿ ಆಯ್ತು ನಾ ಬರ್ತಾ ಸ್ವಲ್ಪ, ಯಾಕಂದ್ರೆ ನನಗೆ ಫಸ್ಟಿಗೆ ಅಷ್ಟೊಂದಿದ್ದಿಲ್ಲ. ಇದು ಒಂದು ಅದ್ಭುತ ಕಂಡುಬಿಡ್ತಲ್ಲ ನನ್ನ ಕಣ್ಣಿಗೆ. ಅವಲ್ಲಿಂದ ಇನ್ನೂ ಜಾಸ್ತಿ ಮಾಡೋಕೆ ಹಚ್ಚಿದೆ. ಯಾವಾಗ ಹಿಂಗೆ ಎಲ್ಲರೂ ಯಾರಿಲ್ಲದ್ರಾಗ ಕಣ್ಣೀರು ಬಂದು ಸುಮ್ಮನೆ ವರ್ಷಕೊಂಡು ಧ್ಯಾನ ಮಾಡಿದ್ವಿ. ಹಿಂಗೆ ಚೇರ್ಗಳದಾವ, ಅದ್ರಾಗ ಚೇರ್ಗಳಲ್ಲಿ ಹಿಂಗೆ ಧ್ಯಾನ ಮಾಡ್ತಾ ಹಿಂಗೆ ಏಕಾಗ್ರತೆ ಹೋಗ್ಬಿಡತ್ತೆ. ಏಕಾಗ್ರತೆ ಹೋದಾಗ ನಾನು ಮನೆಗೆ ಹೋಗಿನಿ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೆಂಗದಾಳ ಅಷ್ಟು ಚಂದ, ಹೆಂಗೆ ಕಣ್ಣೆರಿಗೆ ಈಗ ನಾವು ಹೆಂಗೆ ನಮ್ಮ ಎದುರು ಹೆಂಗೆ ಕಾಣ್ತದೋ ಆ ರೀತಿ ಕಾಣಿಸ್ಬಿಡ್ತೀನಿ ಅನ್ಕೊಂಡು ಮನೆಗೆ ಹೋಗಿನಿ. ನಮ್ಮ ತಾಯಿ ಕಂಡ್ಲು, ನಮ್ಮ ಹೆಂಡ್ತಿ ಕಂಡ್ಲು. ಹಿಂಗೆ ಬಗ್ಗೆ ನೋಡಿದೆ, ಕಿಚನ್ನಲ್ಲಿ ಹಾಲು ಉಕ್ತಾ ಇದ್ವು. ಹಾಲು ಉಕ್ತಾ ತೆಗಿರ್ತಾಯಿಲ್ಲ ಅಂದರೆ ಇಲ್ಲಿ ನೀನೇ ತೆಗಿ ಅಂತಂದ ನಮ್ಮ ಮಕ್ಕಳು. ಆಮೇಲೆ ನಾನು ಹಿಂದಕ್ಕೆ ತಿರುಗಿ ನೋಡಿದಾಗ ನಮ್ಮ ಮನೆ ಬಾಡಿಗೆ ಅದರಲ್ಲಿ ಇಬ್ಬರು ಕೆಳಗ ಮೇಲೆ ಅವರೆಲ್ಲ ಬೇರೆ ರೂಪದಲ್ಲಿ ಮಕ್ಕಳಿಗೆ ಒಂಥರ ನೈಟ್ ಡ್ರೆಸ್ನಲ್ಲಿ ಊಟ ಉಣಿಸ್ತಾ ಇದ್ದಾರೆ. ನನಗೆ ಯಾವಾಗ ಏನಾಯಿತು, ಏಕಾಗ್ರತೆ ಹೋಯಿತು. ಅದೆಲ್ಲ ಕಂಡು ಕೂಡಲೇ ನಮ್ಮ ತಾಯಿನ ಭಾಳ ಆನಂದ ಪಟ್ಬಿಟ್ಟೆ ನೋಡಿದ ಕೂಡಲೇ. ಅವಾಗ ಏಕಾಗ್ರತೆ ಹೋಯಿತು. ಹೋದ್ಮೇಲೆ ಸಾರು ಹೇಳಿದ್ರಲ್ಲ, ನೀವು ಹೆಂಗೆ ಬೇಕು ಕೊಂಡು ತೆಗಿಬೇಡ್ರಿ, ಹೆಂಗೆ ಕೊನೆ ಕಾಣತ್ತಲ್ಲ ಅಂತ. ನಾನು ಹಂಗೆ ತೆಗೆದಿಲ್ಲ, ಅದೇ ಫಸ್ಟ್ ಟೈಮು. ಆಮೇಲೆ ನಾನು ಇವಾಗ ಹೆಂಗೆ ಮಾಡ್ತಾಯಿದ್ದೆ, ನೀಟಾಗಿ ಕಣ್ಣು ತಗೊಂಡು ನನ್ನ ಕೊಂಡು ನೋಡ್ತಾ ಏನಪ್ಪ ಇದು ಹಿಂಗೆ ಕಂಡುಬಿಡ್ತಲ್ಲ ಅಂತ ಕೇಳಿದಾಗ ಸಾರಿಗೆ ಬಂದಾಗ ನಾನು ಹೇಳಿದೆ, ಸರ್ ಈ ರೀತಿ ಕಾಣ್ತಾ ಅಂದರೆ ನೋಡಪ್ಪ ಇನ್ನೂ ಅದ್ಭುತ ಕಾಣ್ತಾವ. ನೀವು ಧ್ಯಾನ ಮಾಡಿದಷ್ಟು ನಿಮಗೆ ಬಲ, ನಿಮಗೆ ಧ್ಯಾನ ಮಾಡಿದ್ರೆ ನಿಮಗೆ ಒಳ್ಳೇದು, ನಮಗೆ ಒಳ್ಳೇದಲ್ಲ. ಧ್ಯಾನ ಮಾಡೋದು, ಧ್ಯಾನದಿಂದ ನಿಮಗೆ ಕೋಟಿ ಲಾಭ, ಧ್ಯಾನ ಬಿಟ್ಟರೆ ನಿಮಗೆ ಕೋಟಿ ನಷ್ಟ. ಧ್ಯಾನದಿಂದ ಬೇಕಾದಷ್ಟು ಪಡ್ಕೊಂಬೋದು ಅವಕಾಶ ಐತೆ ಅಂದಾಗ ನಾನೇನು ಮಾಡಿದೆ, ಅವಾಗ ಹೌದಲ್ಲ ಅಂತಂದಾಗ ಇನ್ನು ಒಂದು ಸರಿ ಮತ್ತೆ ಧ್ಯಾನ ಮಾಡ್ತಾ ಮನುಷ್ಯ ಭಾಳ ಎನರ್ಜಿ ಬಂದಂಗೆ ಆಯಿತು, ಮನುಷ್ಯನಿಗೆ ಶಕ್ತಿ ಬಂದಂಗೆ ಆಯಿತು. ಬೇಸ್ ಅಪರೂಪ ಇದೆ. ನನಗೆ ಕರೆದು ಒಂದು ಉಂಬಕ್ಕಿಡ್ಲಾರ್ದವ್ರು ಬಟ್ಟೆ ಕೊಟ್ಟರು, ಪ್ಯಾಂಟ್ ಕೊಟ್ಟರು, ಶರ್ಟ್ ಕೊಟ್ಟರು, ಎಲ್ಲ ಕೊಟ್ಟರೆ ಹುಟ್ಗ ಏನು ನೋಡ್ತೀವಿ ನಾವು, ರಿಲೀಸ್ ಆಗೋ ಟೈಮ್ ಬರ್ತದೆ, ನಾವು ಹೋದ್ರೆ ನೀನು ವೇಸ್ಟ್ ಅಲ್ಲ, ನಮ್ಮ ತಕ್ಕ ಜಾಸ್ತಿ ಅಂತದ, ನೀನು ಹುಟ್ಗ ಬೇಸರ ಹಂಗೆ ಹಿಂಗೆ ಅಂದಾಗ ಎಲ್ಲ ಬೇಸ್ ಒಡನಾಡಿಕೆ ಬೇಸ್ ಆಗಿಬಿಡುತ್ತೆ. ಆವಾಗ ಒಂದು ದಿವಸ ಪಿರಮಿಡ್ನಾಗ ಧ್ಯಾನ ಮಾಡ್ತಾ ಸುಮ್ಮನೆ ಹಿಂಗೆ ಏಕಾಗ್ರತೆ ಹೋಗೈತೆ, ಅಂತ ಗದಿಸಿದಾಗ ಸುಮ್ಮನೆ ನರನಾಡಿಗಳು ಸುಮ್ಮನೆ ಮೈಯೆಲ್ಲ ಅಂದ್ಬಿಟ್ಟೆ. ಅದು ಯಾಕಂದ್ರೆ ಹೊರಗಳ ಶಬ್ದ ಅಲ್ಲಲ್ಲ, ಎಲ್ಲ ಲಾಕ್ ಆಗ್ಯಾರ ಆ ಟೈಮ್ನಾಗ. ಕರೆಕ್ಟ್ 12:00 1 ಗಂಟೆಗೆ ಏನಪ್ಪ ಹಿಂಗೆ ಕಂಡುಬಿಡ್ತೆ ಅಂತೇಳಿ ಕಂಡುಬಿಟ್ಟು ನೋಡಿದ್ವಿ. ಯಾರು ಪಿರಮಿಡ್ನಾಗ ಯಾರ್ಯಾರಲ್ಲಿ ಸುಮ್ಮನೆ ಮೈಯವ್ರು ಎಲ್ಲೆಲ್ಲಿ ಭಯ ಭೀತಿ ಎಲ್ಲ ಹೊಡಿಬಿಡ್ತೇನೆ, ಹಂಗೆ ಆಗ್ಬಿಟ್ಟತ್ ನನಗೆ. ಏನು ಹಿಂಗೆ ಆಗ್ಬಿಡ್ತಲ್ಲ ಅಂತೇಳಿ ಅವಾಗ ಏನು ಮಾಡಿದೆ, ಸರ್ ಅಂತೇಳಿ ಅವಾಗ ಹೊರಗೆ ಹೋಗಿ ಮತ್ತೆ ಬಂದಾಗ ಹಿಂಗೆ ಆಯ್ತು ಅಂತೇಳಿ ಅದ್ರ ಪಂಪಣ್ಣ ಅಂತ ಹೇಳ್ದಾನ, ಅದು ಕೇಳಿ ಹಿಂಗೆ ಸರ್ ಹಿಂಗೆ ಆಯ್ತು ನಾವು ಭಾಳ ಅದ್ಭುತ ಆತವಪ್ಪ, ನಾವು ನೋಡೋ ಹೆಂಗದೀವಿ ನೋಡು, 55-60 ವರ್ಷ ಆದ್ರೂ ಕೂಡ ನೋಡಿ ನಾವು ಹೆಂಗದೀವಿ, 25 ವರ್ಷ ಹುಡುಗಿದ್ದಂಗೆ ಇದೀವಿ, ಹಿಂಗೆ ಬೇಸ್ ಆಗ್ತತ್ತಪ್ಪ, ನೀವು ಬೇಸ್ ಮಾಡ್ತಾ ಅಂತ ಯಾವಾಗ ಏನು ಮಾಡಿದ್ವಿ. ನಾನಿನ್ನು ಜಾಸ್ತಿ ಧ್ಯಾನ ಮಾಡ್ತಾ ನಾನು ಸಾರು ಬರೋ ತಟ್ಟಿಗೆಲ್ಲ ಬಂಡೆ ಬರೆಸಿ ಎಲ್ಲ ಇದು ಮಾಡಿ ಚೇರ್ ಹಾಕಿ ಕೆಳಗೆ ಕೂತ್ಕೊಂಡ್ಬಿಟ್ಟು ಮ್ಯಾಟ್ಗಳು ಹಾಕಿ ಭಾಳ ನಾನು ಧ್ಯಾನ ಏನು ಮಾಡಿದೆ ಹೆಚ್ಚಿಬಿಡ್ತೀನಿ. ಧ್ಯಾನ ಬಿಡಲಿಲ್ಲ ನಾನು. ಧ್ಯಾನ ಮಾಡ್ತಾ ಏನಾಯ್ತಪ್ಪ ಅಂದ್ರೆ ಅವಾಗ ಒಂದು ತಿಂಗಳವರೆ 2 ತಿಂಗಳು ಹಂಗೆ ಧ್ಯಾನ ಮಾಡಿದೆ. 2 ತಿಂಗಳು ಆಯ್ತಲ್ಲ, ಅದೊಂದು ಅಜ್ಞಾನದಾಗ ಬಂದು 2 ತಿಂಗಳು, ಧ್ಯಾನದಾಗ ಬಂದ ಮೇಲೆ 2 ತಿಂಗಳು, ಅವಾಗ 4 ತಿಂಗಳು ಆಗಿಬಿಡ್ತಲ್ಲ. 4 ತಿಂಗಳು ಮಾಡ್ದೆ ನಾನು. ಮತ್ತು ನಮ್ಮ ಮಾಮನ ಹತ್ರ ಯಾರು ಮಾತಾಡೋಕೆ ಯಾರು ಫೋನ್ ಮಾಡಿ ಕಳಿಸ್ರಿ, ನಾವು ಒಕ್ಕಲಪ್ಪ ಅಂತ ಬರೀ ಕೊಡೋದು ನಮ್ಮ ಮನೆಗೆ ಬರ್ತಾನೆ ಜಗಳ ಅಂತ. ಮತ್ತು ನಾನು ಯಾರು ತಕ್ಕ ಕಳಿಸ್ಬೇಕು, ಯಾರು ತಕ್ಕ ಮಾತಾಡ್ಬೇಕು. ನಾನೇನು ಅಂದೆ, ಒಂದು ದಿವಸ ಹಿಂಗೆ ಮಾತಾಡ್ಕೊಂಡು ನಾನು ಭಗವಂತ, ನನ್ನ ಆತ್ಮ, ನನ್ನ ಹೃದಯ ನಿನ್ನ ಕಣ್ಣಿಗೆ ಕಾಣ್ತತೆ, ನಂದು ಒಪ್ಪು ತಪ್ಪು, ನನಗೆ ಇಷ್ಟ ಸಾಕು ಶಿಕ್ಷೆ, ಮಾನವ ಜನ್ಮ ಸಾಕಾವ, ನನಗೆ ಇಷ್ಟ ಅನುಭವಿಸಿಬಿಟ್ಟಿನಿ. ಇಲ್ಲಿಂದ ನೀನು ಹೆಂಗೆ ದಾರಿ ತೋರಿಸ್ತೀವೋ ನನಗೆ ಗೊತ್ತಿಲ್ಲ, ನಂದಂತೂ ನಿನ್ನ ಭವಿಷ್ಯ ಒಟ್ಟು ನಿನ್ನ ಕಣ್ಣಿಗೆ ಕಾಣ್ತತಪ್ಪ ಪತ್ರಿಕೆಗಳೇ, ನಿನ್ನೆಲ್ಲ ನಿನ್ನ ಆಶೀರ್ವಾದದಿಂದ ನಾನೆಲ್ಲ ಬೇಸಾಗಿನಿ ಅಂತೇಳಿ ಒಂದು ದಿವಸ ಏನು ಮಾಡಿದೆ, 3 ಗಂಟೆಗೆ ಎಚ್ಚರಿಕೆ ಆಯಿತು. ಅವಾಗ ಏನೈತಿ, 3 ಗಂಟೆ ಆಯ್ತು ಬಿಡಂತೆ, ಮತ್ತೆ ಮಕ್ಕಂಡೆ. ಕರೆಕ್ಟ್ 5 ಗಂಟೆಗೆ ಎಬ್ಬಿಸ್ತದೆ. ಯಾವ ರೀತಿ ಎಬ್ಬಿಸ್ತಪ್ಪ ಅಂದರೆ
ಒಂಥರ ಚುಕ್ಕಾಡಿ ಬಂದು ಎಬ್ಬಿಸ್ದಂಗ, ಇಲ್ಲದ ಯಾರೋ ಶಬ್ದ ಬಂದು ಎಬ್ಬಿಸ್ದಂಗ, ಇಲ್ಲ ಯಾರೋ ಒಬ್ರು ರೊಕ್ಕ ಹೇಳ್ದಂಗ, ಇಲ್ಲಿ ಯಾರೋ ಬಗಲ ಕಾಲು ತಗೊಳಿಸ್ದಂಗ, ಹಿಂಗಾಗಿ ಕರೆಕ್ಟ್ 5 ಗಂಟೆಗೆ ಎಬ್ಬಿಸ್ತದೆ. ಕರೆಕ್ಟ್ 5 ಗಂಟೆ ಎದ್ದು ಕೂಡಲೇ ಪಾಸಿ ಹೋಗೋದು, ಮಕ್ಕಳಿಗೆ ಸರ್ ಕೇಳೋದು, ಧ್ಯಾನ ಕೂತ್ಕೊಂಡು. ಅವತ್ತು ಒಂದು ದಿವಸ ಏನಾಗ್ಬಿಡ್ತೀವಿ 3 ಗಂಟೆ ಆಯ್ತು ಬಿಡುತ್ತೆ, ಮತ್ತೆ ಮಕ್ಕಂಡೆ ಕರೆಕ್ಟ್ ಮತ್ತೆ 5 ಗಂಟೆಗೆ ಎಬ್ಬಿಸ್ತಿ. ಎದ್ದು ಕೂಡಲೇ ಒಂಥರ ದುಃಖ ಬಂದಂಗೆ ಬಂದು ಮನುಷ್ಯನಿಗೆ ಇನ್ನಪ್ಪ ಯಾವಾಗಪ್ಪ ಅಮ್ಮಂಗೆ ಆಗ್ಬಿಡ್ತೀವಿ. ಅದು ಕೂತ್ಕೊಂಡು ಅವಾಗ ಧ್ಯಾನ ಮಾಡಿದೆ. ಧ್ಯಾನ ಮಾಡ್ತಾ ಅವತ್ತೇನು ಮಾಡಿದ್ವಿ, ಹಿಂಗೆ ಒಂದು ಗಾಡಿ ಇತ್ತು, ಗಾಡಿ ಹತ್ಕೊಂಡು ಹಿಂಗೆ ಏಕಾಗ್ರತೆ ಹೋಯಿತು. ಏಕಾಗ್ರತೆ ಹೋದಾಗ ಮತ್ತೆ ನಮ್ಮ ಮಾಮನ ಹತ್ರ ಮತ್ತೆ ಇವರೆಲ್ಲ ನಮಗೆ ದಾರಿ ತೋರಿಸೋದು ಮುಖ್ಯವಾದವರು. ಹಿಂಗೆ ಇವಾಗ ನಾವು ಹೆಂಗೆ ಕೂತೀವಿ, ಹಿಂಗೆ ನಮ್ಮ ಮಾಮಿನ ಮಕ್ಕಳನ್ನ ಮುಂದೆ ಹೋಗಿ ಬೆಸ್ಟ್ ಮಾಡ್ತಾರೆ. ನಮ್ಮ ಮಾಮಿಗೆ ಹೇಳ್ತಿದಾರೆ, ನಾನು ಆ ಬಾಗಿಲು ತೆಗೆ ನಿಂತ್ಕೊಂಡು ಕ್ಷಮೆ ಕೇಳ್ಕೊಂತಿದ್ದೀನಿ. ಮಾಮ ತಪ್ಪಾಗೈತೆ, ನೀನು ಹೆಂಗಾದ್ರೆ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತೀನಿ, ನನಗೇನು ಮಾಡ್ತೀನಿ ನೀವು ಬಿಟ್ಟಿದ್ದು ಅಂತೇಳಿ ನಾನು ಅಲ್ಲಿ ಕ್ಷಮೆ ಕೇಳ್ಕೊಂತಿದ್ದೀನಿ. ಇವರಿಬ್ರು ಏನು ಹೇಳ್ತಿದಾರೆ, ಎಂಥ ಮನುಷ್ಯನಪ್ಪ, ಅವ್ನು ಮಾಡಬಾರ್ದು, ಏನು ತಪ್ಪೇನು ಮಾಡಿಲ್ಲ, ಈಗ ನಾವೇ ಕರ್ಕೊಂಬರ್ಬೇಕು, ಅವನಿಗೆ ಬೇರೆ ಯಾರಿಲ್ಲ, ಮೊದಲದ್ದ ನಾವೇ ನೋಡಿವಿ, ನಾವೇ ಇವಾಗ ಏನೋ ಮಾಡಿ ಫುಲ್ಡಿಂಗ್ ಮಾಡಿದಾಗ ಅವ್ನಿಗೆ ಮಾಡಿ ಹಂಗೇನಿಲ್ಲ ಮಾಮು, ಅವ್ನು ಕರ್ಕೊಂಬರ್ಬೇಕಂದ್ರೆ ಆಯಿತು, ನೀವು ಹೆಂಗೆ ಕರ್ಕೊಂಬರ್ಬೇಕು ಅವ್ನು. ಸರಿ ಆಯ್ತು ಬಿಡು ಕರ್ಕೊಂಬರೋಣ ಅಂತೇಳಿ ಅಷ್ಟು ಹೇಳಿದೆ. ನಾನು ತಗ ಏನು ಮಾತು ಕೂಡ ಮಾತಾಡಲಿಲ್ಲ, ಸುಮ್ಮನೆ ಹಿಂಗೆ ನೋಡಿದೆ, ಮಾತಾಡಲಿಲ್ಲ. ಅಷ್ಟು ಕಂಡಿದ್ದು 5 ಗಂಟೆಗೆ ಅಷ್ಟು ಕಂಡತ್ತೆ. ಮುಂಜಾನೆ 10 ಗಂಟೆ ರೆವನ್ಸ್ ಹೋಯ್ತು, ಎಲ್ಲ ಹೋಯ್ತು. ಸುಮ್ಮನೆ ಹಿಂಗೆ ಓದ್ತಾ ಇದ್ದೀನಿ. ನನ್ನ ಅದು ನೋಡಿ ಹೆಂಗೈತೆ ಓದ್ತಾ ಇದ್ರೆ, ಅಣ್ಣ ಫೋನ್ ಐತೆ ಅಣ್ಣ, ಫೋನ್ ಐತೆ ಅಂತ. ಸ್ವಲ್ಪ ಮಾಮೂ ಫೋನ್ ಮಾಡೋಣ, ಒಂದು ಸ್ವಲ್ಪ ನಾನು ಮಾತಾಡ್ಬೇಕು ಅಂತ ನಾನಂದೆ. ನೀನೇ ಮಾತಾಡೋಣ, ನಿನ್ನ ಹತ್ರ ಯಾವಾಗ ಒಂದ್ಸರಿ ಫೋನ್ ಮಾಡಿ ಮಾತಾಡ್ತಾನಲ್ಲ, ಮಾತಾಡೋಣ ಅಂದ್ರೆ ಅವತ್ತೇನಂದ, ಆಯಿತು ಫೋನ್ ಇಸ್ಕೊಂಡು ಯಾರ್ದಾನ ಮಾತಾಡ್ಕೊಂಡ್ರೆ. ಅವಾಗ ಇದ್ದವ್ರು ಯಾರು ಫೋನ್ ಕೊಡಿಲ್ಲ, ಫೋನ್ ಕೊಡ್ತು ಇಲ್ಲಿ ಕರ್ಕೊಂಬ ಅಂದ್ರೆ ಅವಾಗ ಇಲ್ಲಿ ಕರ್ಕೊಂಡು ಹೋದೆ. ಫೋನ್ ಕೊಡಲಿ ಕರ್ಕೊಂಡು ಹೋಗ್ಕೊಂಡು ಏನಾಯಿತು, ಈ ಧ್ಯಾನದಾಗ ಏನು ಕಂಡೈತೆ ಓಕೆ ಅಂದ. ಅವಾಗ ಅವ್ನು ಫೋನ್ ಮಾಡಿದೆ, ಏನು ಚಂದ್ರ ಅಂತ ಆತಂದ. ಹಿಂಗಣ್ಣ 4 ತಿಂಗಳು ಬಂತು, ಯಾಕಣ್ಣ ಯಾಕೆ ಅನಿಸ್ತೀವಿ ಅಣ್ಣ, ಕರ್ಕೊಂಡು ಹೋಗಿ ಅವ್ರ ಮನೆಗೆ ಅವ್ನು ಬಿಡು ಹೋಗ್ಲತ್ತಾಗಿ, ನಾವು ಇಷ್ಟಿಷ್ಟು ವರ್ಷ ಜೈಲು ಹೊಡೆದಿವಿ, ನಮಗೆ ಸಾಕಾಗೈತೆ, ನಿಮ್ಮ ಮನೆಯೊಳಗೆ ಕೇಸ್ ಇಟ್ಕೊಂಡು ನೀವು ಯಾಕೆ ಹಿಂಗೆ ಮಾಡ್ತೀರಿ, ಕರ್ಕೊಂಡು ಹೋಗಿ ಅಂದಾಗ ಆ ಧ್ಯಾನದಾಗ ಏನಂದ, ಸರಿ ಓಕೆ ಅಷ್ಟೇ ಮಾಡೋಣ, ಆಯ್ತು ಕರ್ಕೊಂಬರೋಣ, ಕರ್ಕೊಂಬರೋಣ, ಅಷ್ಟೇ ಮಾಡೋಣಪ್ಪ ಅಂತಂದ. ಆಮೇಲೆ ಮಳಿಗೆ ಕೊಡ್ಲೇನಪ್ಪ ಅಂದ, ಬೇಡ ಅಂದ, ಇಲ್ಲೆಲ್ಲ ಬೇಡ ಅಂತ ಇಟ್ಬಿಟ್ಟು. ನೋಡಿ ಧ್ಯಾನದಾಗ ನಾನು ಮಾತಾಡಿಲ್ಲಲ್ಲ, ಅಲ್ಲಿ ಅಂತ ಮಾತಾಡಲಿಲ್ಲ. ಧ್ಯಾನದಾಗ ಓಕೆ ಅವ್ರಂತ ಕೇಳೋಣ, ಓಕೆ ಅಂದ್ರೆ ಅಷ್ಟು ಓಕೆ ಅಣ್ಣ. ತಿರ್ಗಾ ಮುಂಜಾನೆ ನಾನು ಮತ್ತೆ ಹೊರಗೆ ಬರೋಕೆ ಅವಕಾಶ ಸಿಕ್ಬಿಡ್ತು ನನಗೆ. ಏನಪ್ಪ ಇದು ಧ್ಯಾನ ಮಾಡಿದ ಇಷ್ಟೊಂದು ಲಾಭ ಐತಲ್ಲ, ಮಾತಾಡ್ಲೋರ್ದು ಕೂಡ ಫೋನ್ ಸುಮ್ಮನೆ ಹ್ಞೂ ಅಂದ್ರೆ ಮಾತಾಡ್ಬಿಟ್ಟಲ್ಲ, ಏನಾಯ್ತು ಅಂತ ಅಂದ. ಅವಾಗ ಓಕೆ ಆಯಿತು. ನಾನು ಹೊರಗಡೆ ಬಂದೆ. ಹೊರಗಡೆ ಬಂದ ಮೇಲೆ ಮತ್ತೆ ನಾನು ಇಲ್ಲಿ ಅಜ್ಞಾನ, ಮತ್ತೆ ನಾನು ಬಗಳ ಜನ ಎಲ್ಲರೂ ಕರ್ಕೊಂಬಂದು ಹಿಂಗೆ ಅಕ್ಕಪಕ್ಕದವ್ರು ಕರ್ಕೊಂಬಂದು ಮನೆಗೆ ಕುಂದಿಸಿ ಧ್ಯಾನ ಮಾಡ್ತಾರೆ ಅಂಬೋದು ನನಗೆ ಗೊತ್ತಿಲ್ಲ. ಏನೋ 41 ದಿನ ಮಂಡಲ ಧ್ಯಾನ ಇಡುವಾಗ ಅಲ್ಲಿ ಒಳಗೆ ಹೆಂಗಿಟ್ಟಿದ್ರಲ್ಲ ಅದನ್ನ ನೆನಪಿತ್ತು ನನಗೆ ಅಷ್ಟೇ. 41 ದಿನ ಮಂಡಲ ಧ್ಯಾನ ನಮ್ಮ ಮನೆಗೆ ಮಾಡಿ ಕೇಳೋ ನಾವು ಅಂತ ನಾನು ಹಿಂಗೈತೆ. ಅವಾಗ ಸಾರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಬರ್ತಾ ಇದೀನಿ ಅಂದರೆ, ಬಂದಿನಿ ಸರ್ ಹಿಂಗಾಗೈತೆ ಎಲ್ಲ, ಆಯ್ತಪ್ಪ ನಾನು ಬರ್ತಾ ಇದ್ದೀನಿ, ನೀವು ಸ್ಟಾರ್ಟ್ ಮಾಡಿಬಿಟ್ರೆ ಅಂತಂದ. ಆಯ್ತು ಅಂತ ಅವತ್ತು ಬಂದೀವಿ. ನಾವು ಇರೋದಿಷ್ಟೇ, ಒಬ್ಬರನ್ನೇ ಈ ಸಾರೇ ಕರ್ಕೊಂಬಂದಾರ, ಅಲ್ಲೇ ಧ್ಯಾನ ಇಲ್ಲಿ ಒಬ್ರು ಇರುತ್ತೆ ಕರ್ಕೊಂಬಂದಾರ. ನಾವೊಂದು 3 ಇಬ್ಬರು ಮಕ್ಕಳು 5 ಜನ, ಒಬ್ಬ 6 ಜನ, 7 ಜನ ಮನೆಗೆ ಕೂತ್ಕೊಂಡು ಹೇಳಿದ್ವಿ. ಆಯ್ತು ಇವತ್ತು ಅವತ್ತು ಸ್ಟಾರ್ಟ್ ಮಾಡೋಕಂತೆ ಮೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಾ ಏನಾಯ್ತು ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ನಾನು ಅವಾಗ ವಿದ್ಯಾಭ್ಯಾಸ ಕಲಿತಿದ್ದು, ನಾನು ಅಲ್ಲಿ ಒಳಗಡೆ ಬಿಡೋ ಎಲ್ಲ ಓದಿಬಿಟ್ಟಿನಲ್ಲ ಬುಕ್ಕ, ಈ ಧ್ಯಾನದ ಬುಕ್ಗಳೆಲ್ಲ ಓದಿ ಎಲ್ಲ ಜ್ಞಾನ ಬಂದು ಭಾಳ ಅಷ್ಟು ಶಕ್ತಿ ಐತೆ ನನ್ನ ಹತ್ರ. ಅಷ್ಟು ಧ್ಯಾನದಿಂದ ಅಷ್ಟು ಎನರ್ಜಿ ಪಡ್ಕೊಂಡಿದ್ದು ನಾನು. ಅವಾಗ ಅವ್ರು ದುರ್ಗಂಗುಡಿ ಬಂದುಬಿಟ್ರು. ಅವ್ರಿಗಿನ್ನ ನಾವು ದುರ್ಗಂಗುಡಿ ಬಂದೆ ಜೈಲಿಂದ. ನಮ್ಮಮ್ಮ ಪಿ ಜಿಲಿಂದ ಬಂದು ಅಲ್ಲಿದ್ದ ಹುಡುಗಿ ನೋಡಿಬಿಟ್ರೆ ರಾಕ್ಷಸಿದ್ದಂಗೆ ಹುಡುಗಿ ಯಾವ ಲೆಕ್ಕಕ್ಕೆ ಬಂದ ಅಂದ್ರೆ ನನಗೆ ಅನಿಸ್ತದೆ ಮನುಷ್ಯನಾಗೆ. ನಾನು ಅಲ್ಲಿರೋ ಕಾಯಮಿಲ್ಲ, ಅತಿ ಜಗಳ ಸ್ಟಾರ್ಟ್ ಆಗ್ತಾವ, ಮತ್ತು ನಾಟ ಐತ ನನ್ನ ನಾಟ ನಾನಂತ ಅವ್ರಿಗೆ ಆ ರೀತಿ ಬಂದ ನನಗೆ ಅನಿಸ್ತದೆ ಮನುಷ್ಯನಾಗೆ. ನಾನು ಅನ್ಕೊಂಡೆ ಅವಾಗ, ನೀನು ಹೆಂಗಿದ್ರೆ ನಿನ್ನ ನಾನು ಮೂರ್ತಿ ಮಾಡೋಷ್ಟು, ನಾನು ನಿನ್ನ ಶಿಲ್ಪೆ ತಾನು ಕೆತ್ತಷ್ಟು ಮಟ್ಟಿಗೆ ನನ್ನಲ್ಲಿ ಜ್ಞಾನ ಒಕ್ಕೊಂಡತೆ, ನಿನಗೆ ಮಾಡೋದು ಬೇರೆ ಐತೆ ಅಂತೇಳಿ ಅವಾಗ ಹೋಗೋಣ ಅಂತೇಳಿ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ವಿ. ಮನೆಯನ್ನು ಸ್ವಚ್ಛ ಮಾಡ್ಕೊಂಡ ಮೇಲೆ ಸಾಯಂಕಾಲ 5-6 ಗಂಟೆ ಆಯಿತು. ಊಟ ರೆಡಿ ಮಾಡಲು, ಊಟ ತಂದಿಟ್ಲು. ಊಟ ಆಮೇಲೆ ಮಾಡೋಣಮ್ಮ, ನಿನಗೆ ಒಂದು ಜ್ಞಾನದ ಬುದ್ಧಿ ನಾನು ನಿನಗೆ ಹೇಳೋಷ್ಟು ನಾನು ದೊಡ್ಡನಲ್ಲ, ನಾನು ಭಾಳ ಕಷ್ಟಪಟ್ಟುಬಿಟ್ಟಿನಿ, ತಗ ನೀನು ಈ ಸತ್ಯ ಶೋಧನೆ ಬುಕ್ಕ, ಆಮೇಲೆ ಇದು ಧ್ಯಾನ ಕಸ್ತೂರಿ ಬುಕ್ಕ, ಇವೆರಡನ್ನ ತಗಮ್ಮ ಅಂತೇಳಿ ಆಮೇಲೆ ಸೀರಡ್ಡ ಅಂತ ಉಡ್ಯಾಗಿಂಗಿಟ್ಟೆ. ಈ ಬುಕ್ಕ ಓದಿ ನನಗೆ ಏನು ಅಂಬೋದು ಹೇಳಮ್ಮ, ಇದರಲ್ಲಿ ಮಹಾತ್ಮ ಭಾಂಗ ಎಲ್ಲ ಓದಿ, ನೀನು ನನಗಿನ್ನ ಜಾಸ್ತಿ ಓದಿಬಿಟ್ಟು, ನೀನು ಭಾಳ ಓದಿಬಿಟ್ಟಿಗೆ, ಎಲ್ಲ ರೀತಿ ಓದಿ ನೀನು ಬುಕ್ಸ್ಗಳು ಜಗ್ಗಿ ತರ್ತೀನಿ ಅಂದಾಗ ಆಯಮ್ಮ ಒಂದು ಮಾತು ಕೇಳಿದ್ಲನ್ನ, ಏನು ಒಳಗಡೆ ನೀನು ಬದುಕಿಟ್ಟಿದ್ರೆ ಇಷ್ಟು ನಮ್ಮನ್ನು ಬದುಕು ಮಾಡ್ತೀವಿ, ನೀವು ಅವಾಗ ಮೊದಲಾದರೂ ಕುಡಿಯೋಕೆ ನೀರು ಕೂಡ ತನ್ಕೊಂತಿದ್ರೆ ಹಿಂಗೆಲ್ಲ ಮಾಡ್ತೀವಿ ಅಂತಂದ್ರೆ, ಅವಾಗಿಲ್ಲಮ್ಮ ಬದುಕೇನಿಲ್ಲ, ಆ ಜ್ಞಾನ ಹಂಗೈತೆ ಒಳಗೆಲ್ಲ ಬದುಕು ಮಾಡೋ ಶಕ್ತಿ ಕೂಡ ನನ್ನ ಹತ್ರ ಐತೆ ಅಂಬತ್ಲ. ಅವಾಗ ಆಯಮ್ಮ ಏನು ಮಾಡಿದ್ಲು, ಅವತ್ತೇ ನಾನು ಹೇಳಿದೆ ಧ್ಯಾನ ಮಾಡೋರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ, ಅವರು ಧ್ಯಾನ ಮಾಡಲಿಲ್ಲ. ಸರಿ ಅಂತೇಳಿ ನಾನು ಧ್ಯಾನ ಕೂತ್ಕೊಂಡೆ. ಅವ್ರು ಆ ಬುಕ್ಕ ಓದಕ್ಕೆ ರೆಡಿ ಹೋದರು. ನಾವೆಲ್ಲ ಊಟ ಮಾಡಿ ಯಾರು ಮಾಡಿ ಮಲಿಕೊಂಡ್ವಿ. ಅವಾಗ ಮುಂಜಾನೆ ಮತ್ತೆ ತಿರುಗಿ ಒಂದಿನ ಆಯಿತು, ಸಾರು ಬಂದರು, ಹಿಂಗೆ ಮಾಡ್ಬೇಕಂತೇಳಿ ಧ್ಯಾನ ಹೇಳ್ಕೊಟ್ರಲ್ಲ, ಅವಾಗ ಸ್ಟಾರ್ಟ್ ಮಾಡಿದ್ವಿ. ನಾವು ಮಾಡ್ತಾ ನನ್ನ ಸಂಕಲ್ಪ ಏನಿತ್ತು, ನನ್ನ ಮನೆಯೇ ಧ್ಯಾನದ ಕುಟುಂಬ ಆಗಬೇಕು, ನನ್ನ ಜೀವನನೇ ನನ್ನ ಧ್ಯಾನ, ನನ್ನ ಅನುಭವವನ್ನು ನಾನು ಹೇಳ್ಬೇಕು. ಯಾಕಂದರೆ ಜೀವನ ನಾನು ಸಾಯ್ಬೇಕಂದನು ಮತ್ತೆ ಟರ್ನ್ ಆಗಿಬಿಟ್ಟಲ್ಲ ಅಂತೇಳಿ ಅವಾಗ ಏನಾಯ್ತು, ಆ ಸಂಕಲ್ಪ ಇತ್ತಲ್ಲ,
ಆಮೇಲೆ ಆ ಸಂಕಲ್ಪ ಅನ್ಕೊಂಡಿದ್ದನ್ನು ನಿಜ ಆಗಕ್ಕೆ ಬಂತು, ಅದು ಆಲ್ರೆಡಿ ಕಣ್ಣಿಗೆ ಕಾಣಿಸ್ತೀವಿ. ಅಬ್ಬಾ ಈ ಧ್ಯಾನ ನಾನು ಹೇಳ್ದಂಗೆ ಕೇಳಿದ್ರು ಎಲ್ಲ ಧ್ಯಾನ. ನನ್ನ ಹೆಂಡತಿ ಮಾಡಕ್ಕೆ ಹಚ್ಚಿಲ್ಲ, ನಮ್ಮಮ್ಮ ಮಾಡಕ್ಕೆ ಹಚ್ಚಿಲ್ಲ, ನಾನು ಮಾಡಿದಂಗೆ 41 ದಿನ ಮಂಡಲದಂಗೆ ಅವ್ರನ್ನ ಕರ್ಕೊಂಬಂದು ಹಂಗೆ 5 ಗಂಟೆಗೆ ಧ್ಯಾನ, 5 ಗಂಟೆಯಿಂದ 6 ಗಂಟೆ, 6 ಗಂಟೆ 7 ಗಂಟೆಯಿಂದ ಸತ್ಸಂಗ ನಡೀತಿತ್ತು. ಹಂಗೆ ಮಾಡ್ತಾ ಎಲ್ಲ ಸಾರು ಎಲ್ಲ ಮಾಸ್ಟರ್ಸ್ ನಂಬರ್ ಹಾಕ್ಬಿಟ್ಟು ದಿನ ಮಾಡಿ ಹಂಗೆ ಕರ್ಕೊಂಡು ಹಂಗೆ ದಿನ 5 ಮಂದಿ ಆದ್ವಿ, 8 ಮಂದಿ, 10 ಮಂದಿ, 15 ಮಂದಿ, ಹಂಗೆ 20 ಮಂದಿ ಎಲ್ಲ ಸೇರಿದ್ವಿ ಲಾಸ್ಟ್ ಆಗ್ತಕ್ಕಲ್ಲ. ಈಗ ಹಂಗೆ ಮಾಡ್ತಾ ಭಾಳ ಅದ್ಭುತವಾಯಿತು. ಒಂದಿನ ನಾನು ಒಳಗಡೆ ಸಂಕಲ್ಪ ಅನ್ಕೊಂಡಿದ್ದೆ. ಏನು ಮಾಡ್ಕೊಂಡಿ ಸಂಕಲ್ಪ ನೋಡಪ್ಪ, ನಾನು ತಿಳಿಲಾರ್ದು ಇವತ್ತು ತತ್ತಿ ತಿಂದೀನಿ. ನಮ್ಮನೆ ಅವ್ರು ದೊಡ್ಡವ್ರು ತಿನ್ನಾರಂತ ನಾವು ತಿಂದ್ಬಿಟ್ಟಿವಿ ಮಟನ್ ಚಿಕನ್. ಯಾಕಂದ್ರೆ ನಾವು ಕುರುಬುರ ಅದು ಇದು ಅಂತೇಳಿ ನಮ್ಮನೆ ಯಾವ ಕುರಿಗಳು ಕಾಯ್ದಾರ ನಮ್ಮ ತಾತವರೆಲ್ಲ. ಅವಾಗ ಅವರೆಲ್ಲ ಏನೇನೋ ಕುರಿಪರಿ ಸ್ವತಃ ಏನೋ ಒಂದೊಂದು ವಿಚಿತ್ರ ಮಾಂಸ ತಿಂದ್ಬಿಟ್ಟಿವಿ. ತಿಂದ ಮೇಲೆ ನಾನು ಅನ್ಕೊಂಡು ಮನುಷ್ಯನಾಗ ನಾವು ತಿಳಿಲಾರ್ದು ತಿಂದ್ಬಿಟ್ಟಿವಿ. ನಾವು ಎಷ್ಟು ರೀತಿ ಸುಂದರವಾಗಿ ಬದುಕೋಕೆ ಎಲ್ಲ ವ್ಯವಸ್ಥೆ ದೇವರು ಬಂಗಾರದಂತ ಎಲ್ಲ ಜೀವನ ಕೊಟ್ಟಾನ, ನಾವು ಅವ್ರು ಕೂಡ ಅವೇ ರೀತಿ ಕೊಟ್ಟಾನಲ್ಲ. ಯಾಕಂದ್ರೆ ನಾನು ಎಲ್ಲ ಹಟ್ಟಿಯಲ್ಲಿ ನೋಡ್ತಿದ್ದೆ ಅವು ಕುರಿಗಳನ್ನ ಯಾವಾಗ ಬೇಸಿಗೆ ಬಂದು ಕೂಡಲೇ ಹಾಲು ಕುಡಿದು ಆನಂದವಾಗಿ ಮಕ್ಕೊಂಡ್ಬಿಡ್ತಿದ್ವು ಕುರಿಗಳು. ಮರಿಗಳನ್ನು ಉಳಿಸಿ ಮುಂಜಾನೆ ಬೆಳಕರೆತ್ಲೆ ಏನು ಮಾಡ್ತಿದ್ರು, ದೊಡ್ಡ ಕುರಿನ ಹೊಡೆದು ಸಣ್ಣ ಕುರಿನ ಅಟ್ಟೆಗೆ ಹಾಕ್ತಿದ್ರು. ಅವಾಗ ಏನು ಮಾಡ್ತಿದ್ವು, ಈ ಕುರಿ ಹೋಗಿದ್ಮೇಲೆ ಇವ್ರು ನಾವು ಕಟೋರಿಗೆ ಕೊಟ್ಬಿಡ್ತಿದ್ವಿ, ಇಲ್ಲದ್ರೆ ಕೊಯ್ಕೊಂಡು ತಿಂದ್ಬಿಡ್ತಿದ್ವಿ. ಅವು ಬಂದ ಮೇಲೆ ಮ್ಯಾ 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 ತರಿಸಿ ಸುತ್ತಾಡಿ ಅರಿಸಿ ಮಕ್ಕೊಂಡ್ಬಿಡ್ತಿದ್ವು ಸುಮ್ಮನೆ. ಅವೆಲ್ಲ ಜ್ಞಾನ ಬಂದ್ಬಿಡ್ತೀವಿ. ಆಲ್ರೆಡಿ ಧ್ಯಾನ ಮಾಡ್ತಾ ನನಗೆ ಆ ಜ್ಞಾನ ತಲೆಗೆ ತೂರಿ ಬಿಡ್ತೀವಿ. ಹೌದಲ್ಲ, ಹನುಮಂತರಾವ್ ಸಾರ್ ಕೂಡ ಹೇಳ್ತಿದ್ರು ಮಾಂಸ ತಿನ್ನಬಾರ್ದಪ್ಪ, ಒಳ್ಳೇದಲ್ಲ ಹಂಗೆ ಅಂತ ಹೇಳ್ತಿರಲ್ಲ. ಆದರೆ ಬೇರೆ ಒಂದ್ಸಲ ಸಾರು ಒಬ್ರು ಮಾಸ್ಟರ್ ಅದ್ರಾಗ ನಾವು ಹೆಂಗೆ ಹೇಳ್ತಿದ್ವಿ ಆ ಥರ ಮಾಸ್ಟರ್ ಆಗ್ಯಾರವ್ರು, ಅವ್ರಿಗೆ ಕಾಲಿಗೆ ಬಿದ್ದುಬಿಟ್ರು. ಆವಾಗ ನನಗೆ ಹೌದಲ್ಲ ತಿನ್ನಬಾರ್ದಲ್ಲ, ಇವಾಗಲೇ ನಾನು ತಿಂದಿನ ತಪ್ಪಾಯ್ತಪ್ಪ ಭಗವಂತ ಅಂತ ನಾನು ಅಲ್ಲೇ ಸಂಕಲ್ಪ ಮಾಡ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ಒಂದು ತತ್ತಿಲ್ಲ, ಒಂದು ಚಿಕನ್ ಇಲ್ಲ, ಒಂದು ಮಟನ್ ಇಲ್ಲ, ಏನಿಲ್ಲ. ಅದಕ್ಕಾಗಿ ನಮ್ಮ ಜೀವನ ಹೆಂಗಾಯಿತು. ಅದ್ರ ಪವರ್ ಹೆಂಗೆ ತೋರಿಸಿದೆ ನೋಡಿ ಮೇಡಮ್ ಅವರೇ, ಹೊರಗಡೆ ಬಂದಮೇಲೆ ಮತ್ತೆ ಅದು ನಾವು ತಿಂದಿರೋದಂಥದ್ದೆಲ್ಲ ಬೈಲಿ ಬರ್ಬೇಕಲ್ಲ. ಅವಾಗ ಏನು ಮಾಡಿದ್ವಿ, ನಾನು ಮಧ್ಯಾಹ್ನ ಮನೆಗೆ ಹೋದ್ರೆ ಧ್ಯಾನಕ್ಕೆ ಬರೀ ಅಂಬೋದು ಕುಂದಿಸ್ಕೊಂಡು ಧ್ಯಾನ ಮಾಡೋದು. 41 ದಿನ ಮಂಡಲ ಧ್ಯಾನ ಇಟ್ಟರು ಕೂಡ ಬರೀ ಧ್ಯಾನ ಮಾಡೋದು. ಯಾಕಂದ್ರೆ ಭಗವಂತ ಎಲ್ಲ ಕೊಟ್ಟಾನ. ₹1 ಬಿಲ್ಡಿಂಗ್ ಕಟ್ಟಿವಿ, ಆಸ್ತಿ ಐತಿ, ತೋಟ ಸಪೋರ್ಟ್ ತೋಟಗಳದಾವ, ಎಲ್ಲ ಐತಿ. ಸಮಾಧಾನ ಇದ್ದಿಲ್ಲ. ಎಂಥ ಸಮಾಧಾನ ಬಂದದಂದ್ರೆ ಅಂಥ ಅಷ್ಟು ಆನಂದ, ಅಷ್ಟು ಇದೈತಿ ಮನೇಲಿ. ಬರೀ ಧ್ಯಾನ ಕೂತ್ಕೊಂಡು ಅನ್ನೋದು, ಧ್ಯಾನ ಕುಂದಿಸ್ಕೊಂಬೋದು, ಧ್ಯಾನ ಮಾಡೋದು. ಅವತ್ತು ಒಂದು ದಿವಸ ಮಧ್ಯಾಹ್ನದಾಗ 11:30 ಸುಮಾರು 11:30 ನಮ್ಮ ತಾಯಿ ಹಿಂಗೆ ಕೂತಾರ, ನಮ್ಮ ಹೆಣ್ಮಕ್ಳು ಕೂತಾರ, ಹಿಂಗೆ ಧ್ಯಾನ ಮಾಡ್ತಾ ಇದ್ದೀವಿ. ಒಂದೇ ಒಂದು 3/4 ತಾಸಿನೊಳಗೆ ಹಿಂಗೆ ಡೌನ್ ಐತಿ. ಹಿಂಗೆ ಮೇಲೆ ನಿಂತ್ಕೊಂಡು ನಾನು ಪಾಸ್ ಮಾಡ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳು ನಮ್ಮ ತಾಯಿಯಿಂದೆ ಅಂತದಾಳ. ನಮ್ಮ ಹೆಣ್ಮಕ್ಳು ನೋಡ್ತದಾರ, ನಮ್ಮ ತಾಯಿ ನನ್ನ ಕೊನೆಗೆ ನೋಡ್ತದಾಳ. ಪಾಸ್ ಮಾಡಬೇಡ, ನಮ್ಮ ಮಡ್ಯಕ್ಕೆ ಬರ್ತಾವ. ಅದು ನಾನು ಒಯ್ದೇ ಬಿಟ್ಟೆ. ನನಗೆ ಕಣ್ಣಿಗೆ ಏನು ಕಾಣಿಸ್ತದೆ, ಗಲೀಜು ಕಾಣಿಸ್ತದೆ, ಒಂಥರ ಗಲೀಜು ಹೋದಂಗೆ ಆಗ್ತದೆ ಆಲ್ರೆಡಿ ನನ್ನ ಧ್ಯಾನದಾಗ. ಆಮೇಲೆ ನಮ್ಮ ತಾಯಿ ಅನ್ನ ಪಕ್ಕಿಗೆ ಹಿಂಗೆ ಹೋಗ್ಬಿಟ್ಟು ಸೈಡ್ ಹೋಗ್ಬಿಟ್ಟು, ಹಾಗೆ ಹಿಂಗೆ ಹೊಳಿಬಿಟ್ಲು ಸೈಡ್ ಹೋಗು. ಅವಾಗ ಏನಾಯಿತು, ಜ್ಞಾನ ಇದು ಬಂದಮೇಲೆ ಅವಾಗ ಏನು ಇದು ಕಾಣ್ತಲ್ಲ, ನನಗೆ ಇರಲಿ ಬಿಡು, ಏನೋ ಒಂಥರ ಕಾಣ್ತೀವಿ, ಹೋಗ್ಬಿಡು ಅಂತ ನಾನು ಸುಮ್ಮನೆ ಆದಮೇಲೆ ಏನಾಗ್ಬಿಡ್ತಿ, ಇಷ್ಟೇ ಎಲ್ಲ ಮಾಸ್ಟ್ರಿಗೆ ನಾನು ತೋರಿಸ್ದೆ. ಮನೆಗೆ ಬಂದವರಿಗೆ ಆ ಸಮಯದಾಗ 5 ದಿನ ಯಾರು ಬಂದಾರೆ ನಮಗೆ, ಆ ಮಾಸ್ಟ್ರಿಗೆಲ್ಲ ತೋರಿಸ್ದೆ ನಾನು. ಅವ್ರು ನೋಡಿ ಕೂಡ ಹೌದಲ್ಲಪ್ಪ ಅಂತಂದರು. ಇಷ್ಟು ಕರೆಕ್ಟ್ ಇಷ್ಟೇ ಮೇಡಮ್, ಇಷ್ಟು ಗುಳ್ಳೆ, ವಿಚಿತ್ರ ಗುಳ್ಳೆ ಅವು. ನಾವು ಮನೆಗೆ ಧ್ಯಾನ ಮಾಡ್ತಾ ಮುಂದೆ ಕೂತಿದ್ವಿ. ಧ್ಯಾನದಲ್ಲಿ ನಮಗೆ ಸ್ವಲ್ಪ ಧ್ಯಾನ ಮಾಡ್ತಾ ಏಕಾಗ್ರತೆ ಹೋದಾಗ ಈ ಥರ ಹೈಟಿನ ಮೇಲೆ ಇದ್ದಾಗ ನಾನು ಇತ್ತಾಗ ಧ್ಯಾನದಾಗ ಕುಂತಾಗ ಪಾಸ್ ಮಾಡಿದ್ರೆ ನಮ್ಮ ತಾಯಿದ್ದು ನಮ್ಮ ಮಡಿಯಲ್ಲಿ ಬರ್ತಾವಪ್ಪ, ನೀವು ಪಾಸ್ ಮಾಡಬೇಡ ಅಂತಂದಾಗ ನಮ್ಮ ತಾಯಿ ಲಟ್ಕ್ ನಿಂಗೆ ಒಳದ್ಲು. ನಾನು ಪಾಸ್ ಮಾಡೋ ಟೈಮ್ನಲ್ಲಿ ನನಗೆ ಒಂಥರ ಗಲೀಜು ಹೋದಂಗೆ ಆಯಿತು. ಮುಂದೆ ಗಲೀಜು ಹೋಗಿ ಸೈಡ್ ಹೋದವು. ಆಮೇಲೆ ಏಕಾಗ್ರತೆ ಹೋದಾಗ ಆ ಧ್ಯಾನದಾಗ ಕುಂತ್ಕೊಂಡಾಗ ಸಮಯದಾಗ ಅವಾಗ ಹೋದ್ಮೇಲೆ ಏನು ಈ ರೀತಿ ಕಾಣ್ತಲ್ಲ ಧ್ಯಾನದಲ್ಲಿ ಅಂತ ನಾನು ಸ್ವಲ್ಪ ಇದು ಮಾಡಿದೆ. ಆಯ್ತು ಬಿಡಮ್ಮ ಅಂತೇಳಿ ನಮ್ಮ ತಾಯಿ ಏನು ಹೇಳಿಲ್ಲ. ಆಮೇಲೆ ಆ ಸಂದರ್ಭದಾಗ ನನಗೆ ಅದು ಒಂದು ಮಧ್ಯಾಹ್ನ ಆ ರೀತಿ ನಮಗೆ ಧ್ಯಾನದಾಗ ಕಂಡತ್ತೆ. ಸಾಯಂಕಾಲ ಏನಾಯಿತು, ಸ್ವಲ್ಪ ತಿಂಡಿ ಗುಳ್ಳೆ ಸ್ಟಾರ್ಟ್ ಆಯಿತು. ಗುಳ್ಳೆ ಸ್ಟಾರ್ಟ್ ಆದಾಗ ಮಾಮೂಲು ಬಿಡು ಏನು ಬೆರ್ಸಲ್ಲ, ಏನೋ ಸಣ್ಣ ಬಂದಾಗ್ಬಿಡು, ಸೆಕಿಗೆ ಬಂದಿರ್ತಾವಂತ ನಾನೇನು ಮಾಡಿದೆ, ಸುಮ್ಮನೆ ಆದೆ. ಆಮೇಲೆ ಅವತ್ತು ಸುಮ್ಮನೆ ಆದೆ. ತಿರ್ಗಾ ಮುಂಜಾನೆ ಜಾಸ್ತಿ ಆಗುತ್ತೆ. ಅವು ನಾನು ಎಲ್ಲೆಲ್ಲಿ ತಿಂದಿನೋ, ಎಲ್ಲಿಂದ ಅಷ್ಟಿಷ್ಟೇ, ಮತ್ತು ಬೆನ್ನಿಂದಿಲ್ಲ, ಎಲ್ಲೆಲ್ಲಿಲ್ಲ. ಏನು ಈ ರೀತಿ ಆಗಿಬಿಡ್ತಲ್ಲ ಅಂತೇಳಿ ಅವಾಗ ಏನು ಮಾಡಿದೆ, 2 ದಿನ ನೋಡಿದೆ. 3 ದಿನಕ್ಕೆ ನಾನು ಓಪಿಡಿಗೆ ಹೋದಾಗ ಮೇಡಮ್ ಅವ್ರು ಏನು ಮಾಡಿದ್ರು, ಎಲ್ಲ ಬಟ್ಟೆ ಬಿಚ್ಚಿಸಿ ನೋಡಿ, ಈ ಮೊದಲು ಬಂದಿದ್ವನಪ್ಪ ನಿನಗೆ ಅಂದರೆ, ಇಲ್ಲ ಮೇಡಮ್ ಈ 3 ದಿನ ಆಯ್ತು ನಾವು ಸ್ಟಾರ್ಟ್ ಆಗಿ, ಇವೇನು ತಿಂದಿಲ್ಲ ಏನಿಲ್ಲ, ನಾವು ಮನೆಗೆ ಧ್ಯಾನ ಮಾಡ್ತೀವಿ, ಏನೋ ಆಕಸ್ಮಿಕ ಓಡಾಡೋ ಹೊತ್ತಿನಾಗ ಮಾತ್ರ ಸ್ವಲ್ಪ ಅಲ್ಲಿಟ್ಟು ಹಿಂಗೆ ತಿಂಡಿ ಬರ್ತದೆ ಮೇಡಮ್. ನಾವು ಧ್ಯಾನಕ್ಕೆ 1 ತಾಸು 1.5 ತಾಸು 2 ತಾಸು ಕೂತ್ಕೊಂತೀವಿ ಧ್ಯಾನಕ್ಕೆ. ಯಾಕಂದ್ರೆ ನಮ್ಮ ಮನೆಗೆ ಧ್ಯಾನ ಜಾಸ್ತಿ ಮಾಡ್ತಾ ಇದೀವಿ. ಧ್ಯಾನದಾಗ ಕೂತ್ಕೊಂಡಾಗ ಏನು ಡಿಸ್ಟರ್ಬ್ ಮಾಡಕ್ಕಲ್ಲ ಮೇಡಮ್ ನೀವು ಅಂದೆ. ಆಯ್ತಪ್ಪ, ಇದೊಂಥರ ಗುಳ್ಳೆ ಇವು, ನೀವು ಇನ್ನೂ ಒಂದು 2 ದಿನ ಬಿಟ್ಟು ಈ ಆಯಿಲ್ಮೆಂಟು ಈ ಗುಳಿಗೆ
ಇನ್ನೊಂದು 2 ದಿನ ಬಿಟ್ಟು ನೀವು ಬರೀ ಬ್ಲಡ್ ಚೆಕಪ್ ಮಾಡ್ಬೇಕಾಗ್ತದೆ. ಆವಾಗ ಹೌದೇನು ಮೇಡಮ್ ಅಂತೇಳಿ ನಾನೇನು ಮಾಡಿದೆ, 3 ದಿನ ಆಯಿತು, 4 ದಿನಕ್ಕೆ ಬಂದು 4 ದಿನ ನೋಡಿದೆ. 5 ದಿನದಾಗ ವಿಚಿತ್ರ ಎದ್ಬಿಟ್ಟು ಗುಳ್ಳೆ, ವಿಚಿತ್ರ. 5 ದಿನದಾಗ ಏನು ಮಾಡಿದ್ವಿ, ನಮ್ಮಮ್ಮ 9 ಗಂಟೆಗೆ ಹೆಂಗೆ ತೋರಿಸ್ದೆ ನಾನು, ನೋಡಮ್ಮ ಅಂತ ಶರಟ್ ಬಿಚ್ಚಿಂಗ್ ತೋರಿಸಿದ್ರೆ, ಏನಪ್ಪ ನೀನು ಹಿಂಗಾಗ್ಬಿಟ್ಟಾವಲ್ಲ ನೀನು, ಹೆಂಗಪ್ಪ ನೀನು ಒಳಗದಿ ಅಂತೇಳಿ ನಾನು ಏನೋ ತಿಂದು ಬದುಕಿದೆ, ನಾನು ಬದುಕಬೇಕಲ್ಲ ನನ್ನ ಮಗ ಬರ್ತಕ್ಕನ ಅಂತೇಳಿ ಏನು ಈ ಪರಿಸ್ಥಿತಿ ಕಾಡಕ್ಕೆ ಹಚ್ತೀನಿ. ನೀನು ಬರೀ ಧ್ಯಾನ ಅಂತ ಉತ್ಕೊಂಡ್ಬಂದು ಧ್ಯಾನ ಮಾಡೋಕ್ಕಿಟ್ಟಿಗೆ ಎಲ್ಲ ಬರ್ತಾರೆ, ಯಾರ್ದು ಹೆಂಗಿರ್ತತೇನೋ ಗೊತ್ತಿಲ್ಲಪ್ಪ, ನೀನು ಇಂಥ ರೋಗ ಬಂದ್ಬಿಡ್ತು ಅಂತ ನಮ್ಮಮ್ಮ ಏನಂದ್ಬಿಟ್ಲು, ಗೊಳೋ ಅಂತ ಕಣ್ಣೀರು ಹಾಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನನ್ನ ಹೆಂಡತಿ ಕೂಡ ಕಣ್ಣೀರು ಹಾಕಿದ್ಲು. ಒಂದು ಈ ಸೀರೆ ತೆರಿತೈತಲ್ಲ ಅಂತ ತೆರೆ ಸೀರೆನ ಹಿಂಗೆ ಒರೆಸಿದ್ಲು. ಒರೆಸಿದ ಕೂಡಲೇ ಎದ್ದೆ, ಬಿಡು ಅದೇನಾಗಲ್ಲ ನೋಡಮ್ಮ, ನಾನು ಧ್ಯಾನದಲ್ಲಿ ಆಲ್ರೆಡಿ ಮೊನ್ನೆ ಹೇಳಿ ನಿನಗೆ ಹಿಂಗೆ ಈ ರೀತಿ ಕಂಡತೆ, ಏನೇನು ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಹಿಂಗೆ ಕಂಡತೆ ಏನಾಗೋದಲ್ಲ, ಇವು ಮುಂಜಾನೆಗೆಲ್ಲ ಓತಾವ ಇರಕ್ಕಲ್ಲ, ಇದು ನನ್ನ ಇರುವಲ್ಲಿ ನನ್ನಲ್ಲಿ ಏನಿತ್ತು ಗೊತ್ತಾ, ಜೈಲಲ್ಲಿ ಹೊರಗಡೆ ಹೋಗಿ ನಮ್ಮ ಹೆಂಡ್ತಿನ ನಮ್ಮ 2 ಮಕ್ಕಳನ್ನ ಕೊಲೆ ಮಾಡಿಬಿಡ್ಬೇಕು, ಕೊಲ್ಲಿ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು, ಏನು ಇಂತಿಂಥ ಆಲೋಚನೆ, ಏನೇನೋ ಕೆಟ್ಟ ವಿಚಾರ ಇತ್ತು ಅಂತಿವೆಲ್ಲ ನನ್ನ ಹೊಟ್ಟೆಗ ಮಾಂಸ ತಿಂದಿದ್ದು, ಇನ್ನೇನೇನೋ ಕೆಟ್ಟ ಕೆಲಸಗಳು ಮಾಡಿದ್ದು, ಇವೆಲ್ಲ ನನ್ನ ದೇಹದಲ್ಲಿ ಇರುವಂಥದ್ದೆಲ್ಲ ರೋಗಗಳು ಹೋಗೋಕೆ ಬಂದತಮ್ಮ. ನಾನು ಆಲ್ರೆಡಿ ಧ್ಯಾನದಾಗ ಕಂಡಿದ್ದು ಒಂದು ನನಗೆ ಫೇಲ್ ಆಗಿಲ್ಲ, ಎಲ್ಲ ಸಕ್ಸಸ್ ಆಗ್ಯಾವ. ನನ್ನ ಶರೀರದಲ್ಲಿ ಇರುವಂಥ ರೋಗ ಎಲ್ಲ ಹೋಗ್ಬಿಡ್ತಮ್ಮ, ಅದಕ್ಕೆ ಹೋಗೋಕೆ ಬಂದವ ಅಂತೇಳಿ ಹಿಂಗೆ ಅಂದಿನಿ ಮೇಡಮ್ ಅವರೇ. ಹಿಂಗೆ ಅಂದು ಇವು ಮುಂಜಾನೆಗೆಲ್ಲ ಓದ್ತಾವ, ಯಾರು ಹೇಳ್ಬೇಡ್ರಿ, ಮಲ್ಕೊಂಬಿಡ್ರಿ, ಧ್ಯಾನ ಕೂಡ ಮಾಡೋದು ಬೇಡ. ಇವು 9 ಗಂಟೆ ಆಗೈತಲ್ಲ, ನಾವು 9 ಗಂಟೆಗೆ ಕೂತ್ಕೊಂಡ್ರೆ 10 ಗಂಟೆಗೆ ಎದ್ದೋತು, 11 ಗಂಟೆಗೆ ಎದ್ದೋಗ್ತೀವಿ. ಇವತ್ತು ಧ್ಯಾನ ಕೂಡ ಬೇಡ, ಮಲ್ಕೊಂಬಿಡ್ರಿ ಅಂತ 9 ಗಂಟೆಗೆ ನಾವು ಧ್ಯಾನ ಮಾಡಲ್ಲ, ಮಕ್ಕಂಬಿಟ್ಟಿವಿ ಸುಮ್ಮನೆ ಕಣ್ಣೀರು ಹಾಕಿ. ಮುಂಜಾನೆ ಎದ್ದು ಕೂಡಲೇ ಮೇಡಮು ಏನೇನು ಒಂದು ಗುಳ್ಳೆ ಕೂಡ ಇಲ್ಲ, ಒಂದು ನೋಡೋಣ ಅಂದ್ರೆ ಕೂಡ ಇಲ್ಲ. ಯಾಕಂದರೆ ನನ್ನ ಸಂಕಲ್ಪ ಕೂಡ ಹಂಗೆ ಇತ್ತು, ನನ್ನ ಧ್ಯಾನದ ಸಾಧನೆ ಕೂಡ ಹಂಗೆ ಇತ್ತು. ಯಾಕಂದರೆ ನಾನು ಬಲವಾಗಿ ಅದರಲ್ಲಿ ರುಚಿ ಕಂಡಿದ್ದೆ. ನಾನು ಧ್ಯಾನದಾಗ ಕೂಡ ಅದ್ಭುತವಾಗಿವ ನಮ್ಮ ಜೀವನದಲ್ಲಿ. ಇನ್ನೂ ಸ್ವಲ್ಪ ಟೈಮ್ ಇದೆ ಸರ್ ಹೇಳಕ್ಕೆ, ಆದರೂ ಕೂಡ ಆಯಿತು ನಮಗೆ. ಆ ಓದ್ ಕೂಡಲಿ ಇನ್ನೂ ನಮಗಿನ್ನ ಬಲ ಬಂತಲ್ಲ, ನಮಗಿನ್ನ ಗ್ಲುಕೋಸ್ ಬಾಟ್ಲಿ ವೀಕ್ನೆಸ್ಸಿಗೆ ಗ್ಲುಕೋಸ್ ಬಾಟ್ಲಿ ಹಾಕಿದಂಗೆ ಆಯಿತು. ಏನಪ್ಪ ಇದು ಸ್ವಲ್ಪ ಕಲೆಯಿಂದ ಆಯ್ತು, ರೌಡ್ ಕಲೆ ಐತೆ ಅಷ್ಟೇ. ಅದು 4-5 ದಿನ ಇದ್ದು ಗುಳ್ಳೆ ಆಟೋಮೆಟಿಕ್ಕಾಗಿ ನಾನು ಅಂದಿನಲ್ಲ, ಇವೆಲ್ಲ ನನ್ನಲ್ಲಿ ಇರುವಂಥ ರೋಗ ರುಚಿ, ನಾನು ಮಾಡಿರೋಂಥ ಕೆಟ್ಟ ಬಾತಿಂದ ಏನೇನೋ ಮಾತಾಡಿರೋ ವಿಚಾರಗಳು ಎಲ್ಲವೂ ಹೋಗೋಕ್ಕೆ ಬಂದತೆ. ನಾನು ಮಟನ್ ಚಿಕನ್ ತಿಂಬಕ್ಲ ಅಂದ್ಕೊಂಡಿದ್ದೆಲ್ಲ ಮೊದಲೆಲ್ಲ ತಿಂದುಬಿಟ್ಟಿನಿ ಆಲ್ರೆಡಿ, ಅವೇನೋ ನಿದ್ದಿದ್ದು ಹೋಗಲ್ಲ, ಹೋಗಿ ಬಂತಂದಮೇಲೆ ಹೋಗೇ ಬಿಡ್ತು. ಆಮೇಲೆ ಅದೊಂದು ಅದ್ಭುತವಾಯಿತು. ಅದೊಂದು ಅದ್ಭುತವಾದಮೇಲೆ ನನ್ನ ಜೀವನದಾಗ ಬಾಬು ಇಂಥಲ್ಲೆಲ್ಲ ಐತಲ್ಲ, ನನಗೆ ಎಷ್ಟು ಸಮಾಧಾನ ಶಾಂತಿ. ಮನೆಯಲ್ಲಿ ಕೂಡ ನಮ್ಮ ಹೆಣ್ಮಕ್ಳು ಕೂಡ ನಾನು ಅನ್ಕೊಂಡಿದ್ದೆ, ನನ್ನಿಂದ ಇವ್ರು ಏನು ಜಾಸ್ತಿ ಮಾಡ್ತಾರೆ ಅನ್ನೋ ಧ್ಯಾನ ಅಂತ ಅಂದಾಗ ಏನಾಯ್ತು, ಅವ್ರನ್ನ ನನಗಿನ್ನ ಮೀರಿಸ್ಬಿಟ್ರು ಧ್ಯಾನ. ಈಗಲೂ ಹೋದ್ರು ಕೂಡ ಮನೆಗೆ ಧ್ಯಾನ ಕೊಟ್ಟಿರ್ತಾರೆ, ವೇಸ್ಟ್ ಮಾತಿಲ್ಲ, ಏನೇನೇನೇನೇನೇನು ಕೆಟ್ಟ ಬಾಯಿಂದ ಕೆಟ್ಟ ಮಾತುಗಳಿಲ್ಲ. ಯಾಕಂದ್ರೆ ಅವರು ಬುಕ್ಕು ಓದ್ತಿದ್ರು, ನಾನು ಓದ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ದಿವಸ ಏನಾಯ್ತಪ್ಪ ಅಂದರೆ, ಧ್ಯಾನಕ್ಕೆ ಕುಂತ್ಕೊಂಡಾಗ ನಮ್ಮ ಫ್ರೆಂಡು ತಂಗಿ, ಅವಳಿಗಿನ ಪಾರ್ವತಿ ಅಂತ ನೀರಾಳಿ ಕೊಟ್ಟಿವಿ ಮೇಡಮ್, ಆ ಹುಡುಗಿ ನನ್ನ ಧ್ಯಾನದಾಗ ತಂಗಿ ಆ ಥರ ಬಂದಳ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಾನು ಯಾವಾಗೂ ಹೋಗಿ ಧ್ಯಾಸಲ್ಲ ನನಗೆ. ಆ ರಾಘವೇಂದ್ರ ಸ್ವಾಮಿ ದರ್ಶನ ಹೆಂಗಾಯ್ತಪ್ಪ ಅಂದ್ರೆ, ಅವಡಿಯಿಂದ ಸೈಕಲ್ ಹಾಕ್ಯಂಡು ಕರ್ಕೊಂಡು ಹೋಗಿನಿ ಧ್ಯಾನದಾಗ. ಮತ್ತು ಮಧ್ಯಾಹ್ನ ಟೈಮ್ ಏನು ರಾತ್ರೆಲ್ಲ ಆಗಲ್ಲ ಏನಲ್ಲ, 11:30-12 ಗಂಟೆಗೆ ಧ್ಯಾನಕ್ಕೆ ಕುತ್ಕೊಂಡಿವಿ. ರಾಘವೇಂದ್ರ ಸ್ವಾಮಿ ಹೋಗಿವಿ, ನೀರು ಕಂಡು ಅಲ್ಲಿ ನೀರು ಅದಾವ. ಎಲ್ಲಮ್ಮ ಪಾರ್ವತಿ ಅಲ್ಲಿ ಯಾಕೆ ಹೋಗ್ತೀವಿ, ನೀರು ಅದಾವ, ಯಾಕೆ ಗುಡಿ ಬೇಡ ಹೋಗ್ಬಿಡಮ್ಮ ಅಂದ್ರೆ, ಇಲ್ಲಣ್ಣ ನೀರು ಕಡಿಮೆ ಇದ್ದಂಗೆ ಅದಾವ ಹೋಗೋಣ ಅಂತ. ಓತಾ ನೀರು ಪೂರ ಡೌನ್ ಆಗಿಬಿಟ್ಟು, ಹಿಂಗೆ ಓತಾ ವಿಗ್ರಹ ಕಂಡು ಬಿಡ್ತೀವಿ. ವಿಗ್ರಹದ ಮೇಲೆ ಹೂವು ಬೀಳ್ತದವ. ಆಮೇಲೆ ಒಬ್ಬ ವ್ಯಕ್ತಿ ನಾಮ ಇಟ್ಕೊಂಡನಲ್ಲ, ಈ ಕಡೆಯಿಂದ ಹಿಂಗೆ ಬಂದ ನಮಗೆ ಅಪೋಸಿಟ್ ಮಂಗಳಾರತಿ ಕೊಡೋಕೆ ನಾಮ ಹಚ್ಕೊಂಡನ. ಅವಾಗ ದರ್ಶನ ತಗೊಂಡಿವಿ. ದರ್ಶನ ತಗೊಂಡ್ಮೇಲೆ ಅವ್ರಿಗೆ ಬಗಲಾಗದಲ್ಲ, ಹಿಂಗೆ ಬೆಗ್ಗಿ ನೋಡಿದ್ರೆ ಅದು ಒಂದು ಇದು ರೂಮ್ ಐತಿ. ಆ ರೂಮಿನಲ್ಲಿ ಯಾವ ತೊಟ್ಲಾಗಿಟ್ಲದವ, ಅಲ್ಲಿ ಹಂಗೆ ಒಬ್ಬ ವ್ಯಕ್ತಿ ಕಂಡ. ಏನಪ್ಪ ಇದು ಸ್ವಾಮಿ ಅಂದ್ರೆ, ಇಲ್ಲಪ್ಪ ರಾಘವೇಂದ್ರ ಸ್ವಾಮಿನ ತೊಟ್ಲಾಗಿಟ್ಲ. ಆಯಿತು, ಅಂದಮೇಲೆ ದರ್ಶನ ತಗೊಂಡು ಹಿಂದಕ್ಕೆ ತಿರುಗಿ ನಾನು ಹೋಯ್ತು, ಏಕಾಗ್ರತೆ ಹೋಯ್ತು. ಮತ್ತೆ ಆಮೇಲೆ ಗೊತ್ತು ಏನಿದೆ ಈ ರೀತಿ ಇಂಥ ಅದ್ಭುತ ಕಂಡಿವಲ್ಲ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಧ್ಯಾನದಾಗ ಕೂತ್ಕೊಂಡಾಗ ಅಲ್ಲಿ ಹೋಗಿ ನಾವು ದರ್ಶನ ತಗೋಬೇಕಂದ್ರೆ ಇದು ಎಂಥ ಪೌಡಪ್ಪ ಅಂತೇಳಿ ನಾನು ಮನಸ್ಸಿನಲ್ಲಿ ಆಯಿತು. ಆಮೇಲೆ ಏನಪ್ಪ ಇಷ್ಟೆಲ್ಲ ನಾವು ದರ್ಶನ ಇಂಥ ಮಹಾತ್ಮನೆಲ್ಲ ನಾವು ಕಾಣೋದಷ್ಟು ಆಯ್ತಲ್ಲ, ಅಲ್ಲಿಗೆ ಹೋದ್ರೂ ಕೂಡ ಇಷ್ಟು ಸಮಾಧಾನ ಶಾಂತಿ ಸಿಗೋಂಗಿಲ್ಲ, ಅಷ್ಟು ಅದ್ಭುತವಾಯ್ತು ಅಂತೇಳಿ ನನಗೇನಾಯಿತು, ಅದೊಂದು ಅದ್ಭುತವಾಯಿತು. ಹಂಗೆ ಧ್ಯಾನ ಮಾಡ್ತಾ ಒಂದು ದಿವಸ ಬೆಳಗ್ಗೆ ಮುಂಜಾನೆ ನಾವು ಡೈಲಿ ಇವಾಗ ಆದ್ರೂ ಕೂಡ 3 ಗಂಟೆಗೆ ನಾವು ಎದ್ದೇಳುತ್ತೇವೆ. ಅದು ಯಾವ ರೀತಿ ಎಬ್ಸೋದ ಭಗವಂತಗೆ ಗೊತ್ತು. ಎದ್ದು ಬಿಡ್ತೀವಿ ನಾವು. ಒಂದು ದಿವಸ ಅಲಾರಾಮ್ ಇಡೋದಂಗೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಆಮೇಲೆ ಇಡಬಾರ್ದಂತ ಕೂಡ ನಾವು ಪ್ರಯತ್ನ ಪಟ್ಟಾಗ ಕೂಡ ನಮ್ಮ ಡ್ರೈವರ್ ಬಂದು ಬಗಲಾಗೆ ನಿಂತ್ಕೊಂಡು ಎದ್ದಣ್ಣ ಅಂದ. ಎದ್ದು ನೋಡ್ತಾನೋ ಯಾವ ಡ್ರೈವರೆಲ್ಲ ಯಾವ ಹಾಗೆ ಏನು ನೋಡಪ್ಪ ಹಿಂಗೆಲ್ಲ ಅದ್ಭುತ ಆತ ಅಂತೇಳಿ ನಮ್ಮಮ್ಮ ಕೂಡ ಎಷ್ಟೋ ಸರಿ ಕಿಟಕಿಯಾಗಿ ಎಬ್ಬಿಸ್ತಾರೆ, ಡೋರ ಕೊಡದಾರ, ಆಯಮ್ಮನ ಬಗಲ ಬಂದು ಹಿಂಗೆ ಹೋಗಿ ಹೇಳ್ದಾರ, ಕುತ್ಕೊಂಡಾರ. ಇವೆಲ್ಲ ಹೇಳ್ತಾರೆ ಆಯಮ್ಮ ಅದ್ಭುತ. ನನಗೆ ಕಂಡವೆ ನಾಯಮ್ಮ ಕಾಣ್ಬೇಕು.
ಹಿಂಗೆಲ್ಲ ಅದ್ಭುತ ಕಾಣ್ತಾ ಇದ್ರೆ ನಾವು ಇವತ್ತಿಗೆ ಧ್ಯಾನ ಬಿಟ್ಟಿಲ್ಲ, ಧ್ಯಾನ ಮಾಡ್ತಾ ಇದ್ವಿ. ನಮ್ಮಮ್ಮ ಒಂದು ದಿವಸ ಹೇಳಿದ್ಲು, ನೋಡಪ್ಪ ನನಗೆ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಗೆ ಒಂದು 4 ದಿನ 5 ದಿನ ಒಂದು 4 ಸರಿ ಒಂದು 3-4 ಸರಿ ಹೋಗಿವಿ, ಅಲ್ಲಿ ಹೋಗಿ ಬೇಸಾಗ್ತಪ್ಪ ಅಂತ ಹೇಳೋದಕ್ಕೆ ಹೋಗಿದ್ವಲ್ಲ. ಆ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಬಂದು ನನ್ನ ಬಗ್ಲಾಗಿ ಇಲ್ಲಿ ಸಕಲ್ ಕುಂತ ನೋಡಪ್ಪ, ಈ ಧ್ಯಾನದಾಗಿಂತ ಅದ್ಭುತ ಕಾಣಿತೆ ನನಗೆ ಅಂತ. ನನಗೆ ಕೂಡ ರಾಘವೇಂದ್ರ ಸ್ವಾಮಿ ಕಂಡ ಅಂತ ಹೇಳಿದಲ್ಲಮ್ಮ, ನೀವೀಗ ಕೂಡ ಈ ರೀತಿ ಕಂಡಿರ್ಬೋದೇನಂತ ನಾನು ಅಂದಮೇಲೆ ಏನಾಗ್ಬಿಡ್ತಪ್ಪ ಅಂದರೆ, ಆ ರಾಘವೇಂದ್ರ ಸ್ವಾಮಿ ಕಂಡನಲ್ಲ ಏ ಮಗ ಅಲ್ಲ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ. ಆಮೇಲೆ ಒಂದು ದಿವಸ ಸಾರಿಗೆ ಫೋನ್ ಮಾಡಿದ್ವಿ, ಸರ್ ಹಿಂಗೆ ನಿಮ್ಗೆ ಬರ್ಬೇಕು ಸರ್ ಧ್ಯಾನ ಮನೆಗೆ ಹಿಂಗೆ ಬರ್ಬೇಕಂತ. ಸಾರ್ ಏನು ಮಾಡಿದೆ, ನಂದಾತ ಸಾಯಂಕಾಲ ಕರೆಕ್ಟ್ 5 ಗಂಟೆಗೆ ಏನು ಮಾಡಿದೆ, ಅಂಪಣ್ಣ ಸಾರ್ ಅಂತದನ, ಅಂಪಣ್ಣ ಸಾರ್ ನಂಬರ್ ಕೊಟ್ಟಾನ. ಅಂಪಣ್ಣ ಸಾರ್ ನನಗೆ ಫೋನ್ ಮಾಡಿದ್ರು, ಸರ್ ಹನುಮಂತರಾವ್ ಸಾರಿಗೆ ಹೇಳಿದ್ರಿ ಅಂತಲ್ಲ, ಅವ್ರಿಗೆ ಸ್ವಲ್ಪ ಬಿಜಿ ಐತಿ, ಏನು ಬೇಜಾರು ತಿಳ್ಕೊಬಾರ್ದು ಬಸಪ್ಪ, ನಾನೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂದ್ರೆ. ಅವ್ರು ನಾನು ಮತ್ತೆ ಸಾರಿಗೆ ಮಾಡಿದೆ, ಸರ್ ನೀನು ಬರ್ರಿ ಅಂದ್ರೆ ನಾನು ಯಾರನ್ನ ಕಳಿಸ್ತದೆ ಅಂದ್ರೆ ನನ್ನ ಮಾಸ್ಟರ್ನು ನನಗಿನ್ನೂ ಅಷ್ಟೊಂದು ಗೊತ್ತಿಲ್ಲ, ಯಾರು ಹೆಂಗೆ ಏನಕ್ಕೈತೆ ಅಂಬದು. ಸರ್ ನೀನು ಬಂದಿದ್ರೆ ನನಗೆ ಭಾಳ ಚೆನ್ನಾಗಿತ್ತು. ಅವ್ರನ್ನ ಇಲ್ಲ ಬಸಪ್ಪ ನಾನು ನಾಳೆ ಖಂಡಿತವಾಗಿ ಬರ್ತೀನಿ, ಗ್ಯಾರಂಟಿ ಬರ್ತೀನಪ್ಪ, ಮಿಸ್ ಮಾಡಲ್ಲ. ಇವತ್ತು ಮಾತ್ರ ನಾನು ಏನು ತಪ್ಪಿಕೊಂಡ. ಅವರು ಕೂಡ ಗ್ರೇಟ್ ಮಾಸ್ಟ್ರು, ಅವರು ದೊಡ್ಡ ಮಾಸ್ಟ್ರು ಪಿರಮಿಡ್ ಕೊಡ್ತಾರೆ. ಆಯ್ತು ಬಿಡು ಸರ್ ಹಂಗಾರೆ ಬರ್ರಿ ಮೇಲೆ ಅವ್ರು ಬಂದಮೇಲೆ ಅವರ ಅನುಭವಗಳು ಹೇಳಿದ್ರು, ಧ್ಯಾನ ಮಾಡಿದ್ರು. ಭಾಳ ಅದ್ಭುತ ಐತಪ್ಪ, ನೀನು ಬೇಸ್ ಧ್ಯಾನ ಮಾಡಪ್ಪ, ನಾನು ನಿನಗೆ ಅನುಕೂಲ ಇಲ್ಲದ್ರು ಕೂಡ ನಾನು ಇನ್ನೂ ಮಾಸ್ಟರ್ಸ್ನ ಕಳಿಸ್ತೀನಿ, ಬೇಸ್ ಧ್ಯಾನ ಮಾಡಂತ ಕೂಡ ಹೇಳಿ ಅವ್ರು ಓದ್ ಕೂಡಲೇ ಏನಾದರೂ ನಮ್ಮಮ್ಮ ಹೇಳಿದ್ಲಲ್ಲ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಕಂಡನಂತ. ಅಂದ ಕೂಡಲೇ ನಾನು ಅದನ್ನ ಮನೆಗೆ ಊರಿಗೆ ಹೋಗ್ಯಾನ ಫೋನ್ ಮಾಡಿದೆ, ಸರಿ ಸ್ವಲ್ಪ ನಾನು ನಾಳೆ ನಿಮ್ಮ ಮನೆಗೆ ಒಬ್ಬ ಸ್ವಾಮೀಜಿ ಬರ್ತಾರ, ಒಳ್ಳೆ ಅದ್ಭುತವಾದ ನಿಮ್ಮ ಮನೆಗೆ ವ್ಯವಸ್ಥೆ ಇಟ್ಕೊಂಡಿನಿ. ನಾನು 2 ದಿನ ಪಿರಮಿಡ್ನ ಇಟ್ಕೊಂಡಿನಿ, 1 ದಿನ ನಿಮ್ಮ ಮನೆಗೆ ಇಟ್ಕೊಂಡಿನಿ. ಮಧ್ಯಾಹ್ನ 11 ಗಂಟೆಗೆ ಬರ್ತಾನ, 11 ಗಂಟೆಯಿಂದ 1 ಗಂಟೆವರೆಗೆ ಧ್ಯಾನ, 1 ಗಂಟೆ 2:30 ಗಂಟೆಗೆ ಸತ್ಸಂಗ, 1 ತಾಸು 1.5 ತಾಸು ಧ್ಯಾನ ವ್ಯವಸ್ಥೆ, ಒಟ್ಟು 2 ಗಂಟೆಗೆಲ್ಲ ಕ್ಲೋಸ್ ಮಾಡೋಣ ಅಂತಂದು. ಸರಿ ಸರ್ ಊಟದ ವ್ಯವಸ್ಥೆ ಮಾಡಿಬಿಡ್ತೀನಿ ಸರ್ ನಾನು ಅಂತೇಳಿ ಅಂದಾಗ, ಅವ್ರು 13ನೇ ತಾರೀಕಿಗೆ ಬರ್ತಾರೆ ನೋಡಪ್ಪ, 13ನೇ ತಾರೀಕಿಗೆ 11 ಗಂಟೆಗೆ ನಿಮ್ಮ ಮನೆಗೆ ಇರ್ತಾರ ಅಂದ. ಆಯ್ತು ಬಿಡು ಸರ್ ಅಂತೇಳಿ ನಾನು ಸಾಯಂಕಾಲ ಫೋನ್ ಮಾಡಿದೆ, ಸರ್ ಬೆಳಕಾದ್ರೆ 13ನೇ ತಾರೀಕು ಎಷ್ಟು ಜನ ಆತಾರೆ ಸರ್, ನಾನು 150 ಜನಕ್ಕೆ ವ್ಯವಸ್ಥೆ ಇಟ್ಕೊಂಡಿದ್ದೀನಿ, ಎಲ್ಲ ಊಟದ ವ್ಯವಸ್ಥೆ ಮೇಲೆ ವ್ಯವಸ್ಥೆ ಮಾಡಿದ್ದೀನಿ ಅಂದ್ರೆ, ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಆದ್ರೆ ಜನ, ನನ್ನ ಹಿಂದೆ ಒಂದು 30 ಆಳು ಬರ್ತಾರೆ, ಅಲ್ಲಿ ನೀನು ಧ್ಯಾನದಸ್ತ್ರೆಲ್ಲ ಅವರು ಒಂದು ಎಷ್ಟು ಮಂದಿ ನೋಡ್ಕೊಂಡು ನೀನು ಊಟದ ವ್ಯವಸ್ಥೆ ಮಾಡಂದ್ರೆ, ಅವಾಗ ಆಯ್ತು ಬಿಡು ಅಂತೇಳಿ ಅವಾಗ ಇದ್ದಷ್ಟು ಮಟ್ಟಿಗೆ ಒಂದು 65-70 ಜನಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಂಡು ಊಟದ ವ್ಯವಸ್ಥೆ ಮಾಡಿದ್ರೆ, ಆ ಸ್ವಾಮೀಜಿ ಯಾವ ರೀತಿ ಬಂದು ಅಲ್ಲಿ ಕುಂತಾನೋ ಅದೇ ರೀತಿ ಬಂದು ಆ ಸ್ವಾಮೀಜಿ, ನಿಮಗೆ ಗೊತ್ತಲ್ಲ ಸ್ವಾಮೀಜಿ ಅದ್ಯಾವರು ಆತನ ಹೆಸರು ಭಾಳ ರೀತಿ ಬರ್ಬೋದು, ಆ ಸ್ವಾಮೀಜಿ ಬಂದು ಅದೇ ರೀತಿ ಅಲ್ಲೇ ಕುತ್ಕೊಂಡಾರೆ ಕುರ್ಜಿಗೆ. ಎಂಥ ಪೌಡ ಅನ್ಕೋಬೋದು. ಕಂಡು ಒಂದು 3 ದಿನದಾಗೆ ಬಂದ್ಬಿಟ್ರು ಸ್ವಾಮಿ. ನಾನು ಹೇಳಿಬಿಟ್ಟೆ ಅಲ್ಲೇ ನನ್ನ ಅನುಭವ ಸ್ವಲ್ಪ ಹೇಳಬಂದ್ರು, ಹೇಳಿದೆ, ನಾನು ಕಂಡಿರೋವಲ್ಲ ಹೇಳಿದೆ, ಎಲ್ಲ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೇಳಿದೆ. ನೋಡಮ್ಮ ಆ ಎಲ್ಲಿ ಯಾವ ಜಾಗದಾಗ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಬಂದು ಕುಂತಿದ್ದಂತ ಬಟ್ಟು ತೋರಿಸಿ ಅದೇ ಸ್ವಾಮಿ ಬಂದು ಇಲ್ಲಿ ಕುಂತ ನೋಡಮ್ಮ ಅಂತೇಳಿ ಹೇಳಿದೆ. ಭಾಳ ಅದ್ಭುತವಾಯಿತು. ಆತ ಕೂಡ ಅಂಥ ಅದ್ಭುತ ಹೇಳಿದೆ, ಎಲ್ಲ ಮನಸ್ಸು ನಾಡಿಗಳು ಇನ್ನೂ ಅಷ್ಟು ಬಲಪಡಿಸುವಂಥ ಅದ್ಭುತವಾದ ವಿಚಾರ ಹೇಳಿದ ಆತ, ಎಲ್ಲ ಧ್ಯಾನದ ಬಗ್ಗೆ, ಈ ರೀತಿ ಮಾಡ್ರಿ ಅಂತೇಳಿ. ಆಮೇಲೆ ಆತ ತಂದು ನಮ್ಮಮ್ಮ ಹೇಳಿಲ್ಲಲ್ಲ, ಒಂದು ಉಂಡೆ ಕೊಟ್ಟಪ್ಪ ಕೈಯಕ್ಕ ಅಂತ ಹೇಳಿದ್ಲಲ್ಲ, ಆತ ಕೂಡ ಅವು ಹೆಂಗೆ ಕೊಟ್ಟಾನಂದರೆ ವಾಡಿಂಬೆ, ದ್ರಾಕ್ಷಿ, ಪಿಸ್ತಾ ಇಷ್ಟಿಷ್ಟು ಕೊಟ್ಟಾದ. ನೋಡಿ ಎಂಥ ಮಹಾನುಭಾವ ನೋಡಾತ. ಪರಮಾತ್ಮ ನಮ್ಮನೆಗೆ ಬಂದಿರೋದು. ಯಾರನ್ನ ನಾವು ನೋಡಿ ಸ್ವಾಮಿಯರ್ಗಳು ಕೊಟ್ಟರೆ ಜೋಳಿ ಹಾಕ್ಕೊಂಡು ಹೋಗ್ತಾರೆ, ಇಲ್ಲದ್ರೆ ಕಾರ್ಯ ಹಾಕ್ಕೊಂಡು ತಗೊಂಡು ಇದ್ದಿದ್ದವ್ರು ಪೂಜೆ ಪುಸ್ಕಾರ ಹೇಳಿ ಹೋಗ್ಬಿಡ್ತಾರೆ. ಅಂಥ ಪುಣ್ಯಾತ್ಮ ವೀಸನ್ನ ಒಂದು ಪ್ಲೇಟ್ ತರಮ್ಮ ಅಂತ ಹೇಳಿ ಪ್ಲೇಟ್ನಾಗ ಹಾಕಿದ್ರೆ ಇಷ್ಟ ಅದು ಓಸವು. ಆಮೇಲೆ ಎಲ್ಲರಿಗೆ ಈ ರೀತಿ ಆತ ಕೈಗೆ ಎಷ್ಟಿಷ್ಟು ಬರ್ತಾವೆ ಇಷ್ಟಿಷ್ಟು ಕೊಟ್ಟ. ಇಂದು ನೋಡಪ್ಪ ಇಂಥ ಅದ್ಭುತವಾಯ್ತು ನಮ್ಮ ಜೀವನದಾಗ. ನನಗೆ ಉಂಡೆ ಕೊಟ್ಟ ಆದರೂ ಕೂಡ ಆತ ಈತ ಕೂಡ ಹಂಗೆ ನನ್ನ ಕೈಯಕ ಎಲ್ಲರಿಗೆ ಕೊಟ್ಟ. ನಾವು ಇಲ್ಲೇ ಕೂತ್ಕೊಂಡು ಆ ಮಹಾನುಭಾವ ದರ್ಶನ ತಗೊಂಡಿವಿ. ನೀನು ಕೂಡ ರಾಘವೇಂದ್ರ ಸ್ವಾಮಿ ದರ್ಶನ ತಗೊಂಡಿವಿ. ಇದರಲ್ಲಿ ನಾವು ನಮ್ಮ ಉಸಿರು ಇರೋವರಿಗೆಲ್ಲ ಮಂಡಲ ಧ್ಯಾನ ಆದ್ರೆ ಕೂಡ ಪಕ್ಕೆ ಪರೆ ಧ್ಯಾನ ಕೂಡ ಎಲ್ಲೇನು ಮಾಡಿದ್ರು ಕೂಡ ನಾವು ಮನೆಗೆ ಹೋಗಿ ಧ್ಯಾನ ಮಾಡಿ ಬರ್ತೀವಿ. ನೀನು ಕೂಡ ಹೋಗಿ ಹೇಳಪ್ಪ, ಭಗವಂತ ನಮ್ಗೆ ಹೆಂಗೆ ಕೊಡೋದು ಹಂಗೆ ಕೊಡ್ತಾನೆ, ಊಟ ನಮ್ಗೇನು ಕಡಿಮೆ ಮಾಡಿಲ್ಲ ಅಂತ ನಮ್ಮ ತಾಯಿ ಕೂಡ ಹಂಗೆ ಹೇಳಿದ್ಲು. ಇವತ್ತಿನ ನನ್ನ ತಾಯಿಗೆ ಚರ್ಮ ರೋಗ ಇತ್ತು, ಅಯ್ಯಮ್ಮ ಹುಟ್ಟದಾಗಿಂತ ಬಂದಿತ್ತು. ಎಲ್ಲಿ ಡಾಕ್ಟ್ರನ್ನ ತೋರಿಸಿವಿ, ಎಲ್ಲಿ ತೋರಿಸಿದ್ರು ಕೂಡ ಅದು ಡಾಕ್ಟ್ರಾಗ ತೋರಿಸಿದ್ರೆ ಅಷ್ಟೇ ಸ್ವಲ್ಪ ದಿನ ಕಡಿಮೆ ಆಗ್ತದೆ. ಆಮೇಲೆ ಒಂದು ಕೊಲ್ಲು ಬೆಳೆ ತೆರಗ ಬರಕ ಕೊಲ್ಲಿಗೆ ಇಲ್ಲದ್ರೆ ಸಿಮೆಂಟ್ ಹಾಕಿ ಹಿಂಗೆ ತಿಕ್ತಾವೆ, ಹಿಂಗೆ ತಿಕ್ಕದ ಕೆಲಸ ಕರೆಕ್ಟ್ ಇಷ್ಟೇ, ಎಲ್ಲಿ ಇಷ್ಟೇ ಎಳ್ಳು ಕಾಲಿಗೆ ಬರೋದು. ಈ ಕಾಲಿ ಸ್ವಲ್ಪ ಕಡಿಮೆ ಆದರೆ ಈ ಕಾಲಿ ಜಾಸ್ತಿ, ಈ ಕಾಲಿ ಕಡಿಮೆ ಆದರೆ ಈ ಕಾಲಿ ಜಾಸ್ತಿ. ಯಾವ ಡಾಕ್ಟರ್ ತಗೊಂಡ್ರೆ ಏನಾದ್ರು ಆ ಹುಳ ಅಲ್ಲೇ ಮೇಯ್ತಾವ, ಬೇರೆ ಕಡೆ ಹೋಗೋದು. ಇಲ್ಲ ಸರ್ ಇಲ್ಲೊಂದು ಸ್ವಲ್ಪ ಇದೋ ಇಲ್ಲೊಂದು ರೋಟ್ ಐತಪ್ಪ, ಇದೊಟ್ಟು ಉಳಿತೈತೆ, ಇಲ್ಲಿ ರೊಟ್ಟಿ ತಿಂಡಿಗೆ ಬುಳುಬುಳು ಅನ್ನಂಗೆ ಆತ ಸರ್ ಅಂದಾಗಿ ಬರೀ ಇದೇ ರೀತಿ ಹೇಳ್ತಿದ್ರು. ಇದೇ ರೀತಿ ತೋರಿಸ್ಕೊಂತ ಬರ್ತಿದ್ವಿ. ಆಮೇಲೆ ಈಗ ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಿದ್ವಲ್ಲ, ಒಂದು ದಿವಸ ಇಲ್ಲಿ ಸುಮ್ಮನೆ ಕಿತ್ತಿದಂಗೆ ಆದಂತೆ ಹುಳ, ಸುಮ್ಮನೆ ಏನೋ ಒಂಥರ ಕೆದರ್ತಾರಂತೆ. ಆದರೆ ಈ ಮಾಮೂಲು ಆಗ್ಬಿಟ್ಟದು. ಈಗ ಮೊಣಕಾಲು ಇದು ಕಾಲು ಅಂಥ ಹುಳ ಎಲ್ಲ ತೋರಿಸಿದ ಮೇಲೆಲ್ಲ ಅದು ಕೂಡ ವಾಸ. ಇನ್ನು ಇಂಥ ಅದ್ಭುತಗಳಾದಾಗ ನಾವು ಈ ಧ್ಯಾನ ಬಿಟ್ಟರೆ ಇನ್ನೇನು ನಾವೇನನ್ನ ಅದಕ್ಕೆ ಏನು ಕೊಟ್ಟಿಲ್ಲ, ಏನೇನು ಮಾಡಿಲ್ಲ, ಬರೀ ಶ್ವಾಸದ ಮೇಲೆ ಗಮನ. ಸಾರ್ ಹೆಂಗೆ ಹೇಳಿದ್ರು, ಯಾವ ಮಂತ್ರವೂ ಬೇಡ, ಯಾವ ಜಪವೂ ಬೇಡ, ಯಾವ ದೇವ್ರು ನೆನೆಸೋದು ಬೇಡ, ಏನೇನು ಬೇಡ, ಸುಮ್ಮನೆ
ನಿಮ್ಗೆ ಯಾವ ರೀತಿ ಕಂಫರ್ಟ್ ಹೆಂಗೆ ಬರ್ತದೆ, ಕುರ್ಚಿ ಮೇಲೆ ಕೂತ್ಕೊಳ್ರಿ, ಕುರ್ಚಿ ಮೇಲೆ ಮಾಡಿರಿ, ಕೆಳಗಡೆ ಕೂತ್ಕೊಳ್ರಿ, ಬೇಸ್ ಅದನ್ನು ಹಾಸ್ಕೊಂಡು ಆರಾಮಾಗಿ ಕೂತ್ಕೊಳ್ರಿ, ಏನು ಬಾದಿ ಬೇಡ, ನಿಮ್ಗೆ ಎಷ್ಟೊತ್ತಾತ ಅಷ್ಟೊತ್ತೇ ಮಾಡಿರಿ, ಮತ್ತು ಬಲವಂತ ಬೇಡ ಅಂತ ಹೇಳಿದಾಗ ಇನ್ನು ನಾವು ಏನು ಮಾಡಲ್ಲ ಅಷ್ಟೇ ಮಾಡ್ತಾ 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 ಸರ್ ಹಿಂಗೆ ಕಾಲು ಹೋಗ್ತಾವ, ಎದ್ದಳಂಗೆ ಆತತ ಹೋಗಂಗೆ ಆತತಂದ್ರೆ ಅದು ಒಳ್ಳೇದಪ್ಪ, ಯಾರು ಸ್ವಂತ ತೆಗಿಬೇಡ್ರು, ಎದ್ದಳ್ಬಾರ್ದು ಅಂತ ಹೇಳಂಗಲ್ಲ. ನಾವು ವಿಚಿತ್ತಿಗೆ ಭಾಳ ಧ್ಯಾನ ಮಾಡೋದು ಭಾಳ ಅದ್ಭುತವಾಯ್ತು ಮೇಡಮ್. ಇನ್ನು ನಮಗೆ ಟೈಮ್ ಆಯ್ತೇನೋ ಕೇಳೋಕೆ ಮತ್ತೆ ನಿಮಗೆ ಅಂತ ಅನಿಸ್ತದೆ. ಇನ್ನು ಭಾಳ ನೀವು ಇಂಥ ಅದ್ಭುತ ಬರೀ ನಾವೇನು ಒಂದು ವರ್ಷ ಮಾಡಿಲ್ಲ, ಒಂದು 10 ತಿಂಗಳು ಮಾಡಿಲ್ಲ, ಕೇವಲ ನಾನು ಅದು ಒಳಗಡೆ 2 ತಿಂಗಳು ಧ್ಯಾನ ಮಾಡೀನಿ. ಹೊರಗಡೆ ಬಂದ ಮೇಲೆ ಅಂಗಮಂಡಲ ಧ್ಯಾನ ಇರ್ತೀನಿ. ಇವತ್ತಿಗೆ ನಾನು ಹೊರಗಡೆ ಬಂದು 47-48 ದಿನ ಆಯಿತು. 48 ದಿನದಾಗ 41 ದಿನ ಮಂಡಲ ಧ್ಯಾನ ಮುಗಿಸಿ ಮತ್ತೆ ನಾನು ಹಿಂಗೆ ಸೇವೆ ಮಾಡೋಕ್ಕೆ ನಿಂತ್ಕೊಂಡಿದ್ದೀನಿ. ಎಲ್ಲಿ ಫೋನ್ ಮಾಡಿದ್ರೆ ಅಲ್ಲಿಗೆ ಓಡಬೇಕು. ಇವತ್ತು ಚಂದ್ರನಕೋಟೆಗೆ ಹೋಗೋಕ್ಕಾಯ್ತು, ನಾನು ಗಾಡಿ ಮಾಡಿಸಿ ಅಂತ ಅಲ್ಲಿ ಇದೆ ನನ್ನ ಜೀವ ಓಟು. ಅಲ್ಲಿ ಹೋಗಿ ಹೇಳಿದ್ರೆ ಏನನ್ನೋ ಸ್ವಲ್ಪ ಇನ್ನೊಬ್ರು ಯಾರು ಜ್ಞಾನದ ಆತತ್ರೇನಪ್ಪ ಸರ್ ಎಂತ ಮಿಸ್ ಆಯ್ತು ಅದಕ್ಕೆ ಹೇಳಿದ್ರೆ ನಾನು 2 ಗಂಟೆ ಫೋನ್ ಮಾಡಿದ್ದೆ, ಸರ್ ಗಾಡಿ ರಿಪೇರ್ ಆಯ್ತು, ಇದು ಬರೋಕ್ಕಾಗೋದಿಲ್ಲ ನೋಡ್ರಿ, ಹೆಂಗೆ ಬರಲೇಬೇಕಾದ್ರೆ ನಾನು ಆಟೋಕೊಂಡು ಬಸ್ಗೆ ನಾನು ಬರ್ತಾನಂದ್ರೆ ಇಲ್ಲ ಬೇರೆ ಮಾಸ್ಟ್ರಿಗೆ ವ್ಯವಸ್ಥೆ ಮಾಡ್ತಪ್ಪ, ನಿಮ್ಗೆ ಬೇಕಾದ್ರೆ ಇನ್ನೊಂದ್ಸಲ ನಾನು ಬರುವಂತ ಹೇಳಪ್ಪ ಅಂತೇಳಿ ಹೇಳಿದ್ರು ಮೇಡಮ್. ಹಿಂಗೆಲ್ಲ ಅದ್ಭುತವಾಗ್ಯಾವ ಎಲ್ಲ. ನಮ್ಗೆ ಎಷ್ಟು ಅದ್ಭುತ ಅಂದರೆ ಇದರಿಂದ ಕೋಟಿ ಲಾಭ ಅಂದರೆ ಕೋಟಿ ಲಾಭ ನಮಗೆ ಇದರಿಂದ ಎಷ್ಟು ಹೇಳಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ನಮಗೆ ಲಾಭ. ಅದಕ್ಕಾಗಿ ಇವತ್ತು ನನ್ನ ಹೆಂಡ್ತಿ ಎಂಥ ರಾಕ್ಷಸಿ ಗುಣ ಇತ್ತಂದರೆ ಅಷ್ಟು ಇತ್ತು, ನನಗಿಂತ ಹೆಚ್ಚನೇ ಇತ್ತು, ಅಂಥ ಅಜ್ಞಾನದಾಗಿದ್ಲು. ಯಾವಾಗ ನನಗೆ ಬಂತಂದರೆ ಈಕಿ ಯಾವ ಜನ್ಮದಾಗ ಏನು ತಪ್ಪು ಮಾಡಿದ್ಲೇನೋ, ಹೌದು ನಾನು ಇಷ್ಟೆಲ್ಲ ಸುಖ ಕೊಟ್ಟಿನಿ, ಇಷ್ಟೆಲ್ಲ ಅನುಭವಿಸಿ ಮತ್ತೆ ಯಾಕೆ ಆ ಕೆಲಸ ಮಾಡೋಕ್ಕಾದ್ರೆ ಏನು ಅವು ಕರ್ಮ, ಅದು ಈಗ ಗೊತ್ತಾಯ್ತು. ಅಲ್ಲೆಲ್ಲ ಇದು ಓದು ಜನ್ಮದಲ್ಲಿ ಕರ್ಮಗಳು ಯಾವ ಜನ್ಮದಲ್ಲಿ ಏನು ಮಾಡಿದ ಪಾಪಗಳನ್ನು ಇವಾಗ ನಮಗೆ ತೋರಿಸ್ತದವ. ಅದಕ್ಕಾಗಿ ನಾವು ಯಾರನ್ನ ತಪ್ಪು ತಿಳ್ಕೊಬಾರ್ದಪ್ಪ, ಅವ್ರು ಮಾಡೋಕೆ ಅವ್ರ ಸ್ವಾಧೀನಲ್ಲ, ನಾವು ಮಾಡೋಕೆ ನಮ್ಮ ಸ್ವಾಧೀನಲ್ಲ. ಆಯ್ತು, ಈ ಭಗವಂತನ ಅನುಗ್ರಹದಿಂದ ಪತ್ರಿಜಿ ಹುಡುಗರು ನೋಡು ಎಂಥ ಅನುಭವ ಹೇಳಿಕೊಟ್ಟ ನೋಡಿ ನಮಗೆ. ಎಷ್ಟು ಎಲ್ಲಿಗೆ ಯಾರು ಹೋಗಂಗಿಲ್ಲ, ಎಲ್ಲಿಗೆ ಹೋಗಂಗಿಲ್ಲ, ನಮ್ಮ ಮನೆಗೆ ನಾವು ಕುತ್ಕೊಂಡು ನಾವು ಭಗವಂತನ ಕಾಣ್ಬೋದು ಈ ಧ್ಯಾನದಲ್ಲಿ. ಅದಕ್ಕಾಗಿ ಪಿರಮಿಡ್ನಾಗ ಕೂಡ ನಾವು ಪ್ರತಿ ವಾರ ಆಯ್ತವಾರ ನಾವು ಇಲ್ಲಿ ಸದಾನಂದ ಪಿರಮಿಡ್ ಅಂತೇಳಿ ಇಲ್ಲಿ ವಾಜಪೇಯಿ ಬಡಾವಣೆ ಹಿಂದೆ ಐತೆ. ನಾವು ಪ್ರತಿ ವಾರ ನಡೆದು ಓದ್ತಿದ್ರೆ ನನ್ನೇಂತ ಅಂದ್ಲು ಎಲ್ಲ ನಮಗೆ ಬೇಕಾದಷ್ಟು ಕೊಟ್ಟು ನಾನು ಗಾಡಿ ಹಾಕ್ತಾರಲ್ಲ, ಎಲ್ಲೇನು ಸಾಲ ಮಾಡಿರ್ತಾವ ಮಳೆಯಾಗ ನಡೆದು ಬಂದ್ವಿ. ನಮಗೇನು ಯಾವ ಟೈಮಿಗೆ ಏನು ಬೇಕು ಆ ಭಗವಂತ ಕೊಡ್ತಾನೆ. ನಮ್ಮ ತಕ್ಕೇನೈತೆ ಅಂದಾಗ ಇವತ್ತು ಅಕ್ಕೆ ಮುಂದೆ ಗಾಡಿನ ಬೀಗ ಕೊಟ್ಟೋಗ್ಯಾರ, ಅಕ್ಕೆ ನಾನು ಹೊಸ ಗಾಡಿ ತಂದಿನಪ್ಪ, ನೀನೇ ಅಕ್ಕೇನು ಓಡಾಡೋ ಈ ಗಾಡಿ ಮಾಡಿಸ್ಕೊಂಡು. ಎಂಥ ಅದ್ಭುತ ನೋಡು. ಗಾಡಿ ಬೇಕಾದ್ರೆ ಲಕ್ಷ್ಯ ಬೇಕು, ಯಾತಕ್ಕೆ ಇಸ್ಕೊಂಬರ್ಬೇಕಂದ್ರೆ ನನ್ನ ಮನುಷ್ಯನಿಗೆ ಏನು ಅನಿಸ್ತದೆ, ಯಾತಕ್ಕೆ ಇಸ್ಕೊಂಬರ್ಕೋತೀಯಪ್ಪ ಸುಮ್ಮನೆ ನೋಡೋಣ 2 ದಿನ. ಇನ್ನು ನಾವು ಮಂಡಲ ಧ್ಯಾನ ಮುಗಿದ ಮೇಲೆ ಸದನ ಇಲ್ಲದಿಲ್ಲದ ನಡೆದು ಬರೋಣ ಅಂತ ಅಂದಾಗ ನಮ್ಮಲ್ಲಿ ಪುಣ್ಯಾತ್ಮ ಒಬ್ಬ ಬ್ರಾಹ್ಮಣ ಅವರು ತಮ್ಮ ನಾನು ಹೊಸ ಗಾಡಿ ತಗೊಂಬಿಡ್ತು, ಸ್ಕೂಟಿ ತಗೊಂಬಿಡ್ತೀನಿ, ಈ ಸ್ಕೂಟಿ ನೀನು ತಗೊಂಬಿಡಂತ ಆಗ ಬಿಡಪ್ಪ ನಿನ್ನಂತ ಅಂದ. ನೋಡಿ ಎಂಥ ಅದ್ಭುತ. ಆ ಸೇವೆ ಮಾಡೋ ಕೂಡ ಗಾಡಿ ಫ್ರೀ ಬಂದಪ್ಪ, ಯಾವ ಈ ಜ್ಞಾನದಿಂದಲೇ. ಎಂಥ ಅದ್ಭುತ. ಅದಕ್ಕಾಗಿ ಇಂತಿಂಥ ಅದ್ಭುತವಾದ ನೀವು ದಯಮಾಡಿ ಇಷ್ಟೊಂದು ಕೇಳಿದಕ್ಕಾಗಿ ನಮ್ಮ ತಾಯಿಂದ ಎಲ್ಲ ಮಾಸ್ಟರ್ಗೆ ನಿಮಗೆ ಕೋಟಿ ಧನ್ಯವಾದಗಳನ್ನು. ನೀವು ಎಲ್ಲರಿಗೆ ಧ್ಯಾನ ಮಾಡಿರಿ. ಯಾರನ್ನ 4 ಕುಂತಾರಂದರೆ ಅವರಲ್ಲಿ ಹೋಗಿ ಬೇರೆ ವಿಚಾರ ಬೇಡ, ಬೇರೆ ಮಾತುಗಳು ಬೇಡ, ಏನು ಬೇಡ, ಧ್ಯಾನದ ಬಗ್ಗೆ ಹೇಳ್ರಿ. ಅವ್ರು ಮಾಡಲಿ ಬಿಡಲಿ. ಯಾಕಂದರೆ ನೋಡು, ಯಾರನ್ನ ನೀವೆಲ್ಲ ಹಿಂಗೆ ತಿಳ್ಕೊಂಡ ಮೇಲೆ ಧ್ಯಾನ ಹೇಳ್ತಾ ನಮ್ಮಂಥ ವ್ಯಕ್ತಿಗೂ ಕೂಡ ಯಾರ ಸಾಯೋರು ಸುಸೈಡ್ ಮಾಡ್ಕೊಂಬರು ಕೂಡ ಮತ್ತೆ ಈ ರೀತಿ ಧ್ಯಾನಕ್ಕೆ ಬಂದರೆ ನಮ್ಗೆ ಎಷ್ಟು ಪುಣ್ಯ, ಎಷ್ಟು ಕೋಟಿ ಲಾಭ ಗೊತ್ತಾ. ನಾನು ನೆನೆಸಿದ್ರೆ ಮನುಷ್ಯನಿಗೆ ನಮ್ಮ 41 ದಿನ ಏನು ಬಂದಾರಲ್ಲ ನಮ್ಮ ಮನೆಗೆ ಮಾಸ್ಟರ್ಸು, ಎಲ್ಲರ ಭಾವನೆಯಲ್ಲಿ ತುಂಬಿದೆ. ಯಾಕಂದರೆ ಅವರು ಒಂದು ಶಿಲೆ, ಒಂದು ಕಲ್ಲು ಏನು ನಮಗೆ ಕಾಂಡತ್ತೆ ಅದು ಕಾಣಲಿಲ್ಲ, ಅವರೆಲ್ಲ ಇದರಲ್ಲಿ ಹೇಳಿದ್ರೆ ನಮ್ಗೆ ಏನು ಕಾಣಲಿಲ್ಲ ಅಂತ ಆ ಅನುಭವ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. 41 ದಿನ ಯಾಕೆ ಮಂಡಲ ಧ್ಯಾನ ಇಟ್ಟು 41 ದಿನ ಧ್ಯಾನ ಮಾಡಿ ಸತ್ಸಂಗ ಕೇಳ್ಬೇಕಪ್ಪ ಅಂದರೆ, ಒಂದು ಶಿಲೆ ಕಲ್ಲು ಹೆಂಗೆ ಒಂದು ಶಿಲೆ ಕಲ್ಲು ಆಗ್ತದೋ, ಆ ಕಲ್ಲು ಆದಮೇಲೆ ಶಿಲೆ ಆದಮೇಲೆ ವಿಗ್ರಹ ಆದಮೇಲೆ ಹಂಗೆ ಕೈ ಮುಗಿತೀವಿ, ಹಂಗೆ ನಾವು ಹಂಗೆ ಶಿಲೆ ಹಾಕ್ತೀವಿ, ನಾವು ಒಂದು ವಿಗ್ರಹ ಹಾಕ್ತೀವಿ ನಾವು 41 ದಿನ ಕೇಳಿದ್ಮೇಲೆ. ಯಾರು ಹೇಳಿದ ಮಾತಲ್ಲ ಇದು, ಸ್ವತಃ ನನಗೆ ಮೆಸೇಜ್ ಬಂದಿರೋದು. 41 ದಿನ ಮಾಡಿದ ಮೇಲೆ 41 ದಿನ ಮಾಸ್ಟರ್ದಲ್ಲಿ ಬಾಯಿಂದ ಕೇಳಿದಂಥ ವಿಚಾರಗಳು ನಾವು ಒಂದು ಶಿಲೆಯಾಗಿ ನಿಂದಿರ್ತೀವಿ. ಅವಾಗ ನಮಗೆ ಬೇರೆ ಆಲೋಚನೆಗಳೆಲ್ಲ ಕಟ್ಟಾಗ್ಬಿಡ್ತಾವೆ, ಬೇರೆ ಜ್ಞಾನ ಇರೋದಲ್ಲ, ಎಲ್ಲ ಜ್ಞಾನದಿಂದ ಮುಕ್ತಿ ನಮಗೆ 100ಕ್ಕೆ 100 ಸಿಗ್ತದೆ. ಜ್ಞಾನ ಸಿಕ್ಕಿದೆ ಸಿಗ್ತದೆ. ಅದಕ್ಕೆ 41 ದಿನ ಇವ್ರ ಮನೆಗೆ ಬಂದು ಧ್ಯಾನ ಮಾಡ್ಬೇಕಂಬುದೇ ಕಾರಣ ಇದೇ ಒಂದೇ ನೋಡಿ, ಅಷ್ಟು ಬಿಟ್ಟು ಬೇರೆ ಇಲ್ಲ. ಯಾಕಂದ್ರೆ ನಿಮ್ಮ ಮನೇಲಿ ನೀವು ಧ್ಯಾನ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಯಾಕೆ ಬರ್ಬೇಕಪ್ಪ ಅಂದರೆ ಇಂಥ ಮಾಸ್ಟ್ರುಗಳು 41 ದಿನ ಮಾಸ್ಟ್ರು ನೋಡಿ ಅವ್ರು ಸುಮ್ಮನೆ ಫೋನ್ ಮಾಡಿದ್ರೆ ಅವ್ರು ಏನು ಕೊಡೋದು ಬೇಕಾಗಿಲ್ಲ. ನಮ್ಮನಿಗೆ ಬಂದರೆ ಮಾಸ್ಟ್ರುಗಳು ಅವ್ರಿಗೆ ಇನ್ನೊಂದ್ಸರಿ ಜೋರಾದ ಚಪ್ಪಳೆ ಹೋಗಿ ಮೇಡಮ್ ನೋಡಿದ್ರೆ ಆಟ ಮಾಡ್ಕೊಂಬಂದಾರೆ. ನನ್ನೆದಿಗೆ 100 ರೂಪಾಯಿ ಕಿತ್ತು ಕೊಡ್ತಾರೆ, 80 ರೂಪಾಯಿ ಕಿತ್ತು ಕೊಡ್ತಾರೆ. ಅವರು ಗಾಡಿ ಒಳಕ್ಕೊಂಬರ್ತಾರೆ. ಯಾಕೆ ಬರ್ತಾರೆ ಅವರು? ಏನನ್ನ ಲಾಭ ಐತೆ, ನಾವೇನನ್ನ ಕೊಟ್ಟು ಕಳಿಸ್ತವ್ರಿ, ಏನಿಲ್ಲ. ಅವ್ರ ಅನುಭವ ಹೇಳಿ, ನೀವು ಅಜ್ಞಾನದಾಗಿದ್ದೀರಿ, ಧ್ಯಾನದ ಮಾಡಿ, ಧ್ಯಾನದಿಂದ ಜ್ಞಾನ ಬರ್ತದೆ ನಿಮಗೆ. ಅದರಿಂದ ನಿಮಗೆ ಬೇಕಾದಷ್ಟು ಲಾಭ. ಬರೀ ಧ್ಯಾನದಿಂದ ನಮಗೆ ಚರ್ಮ ರೋಗ ಹುಟ್ಟಿದಾಗಲಿದ್ದ ಐತೆ ನಮ್ಮಮ್ಮಗೆ, ನಮ್ಮ ತಾಯಿನ ಆ ಅಂಥ ರೋಗ ಹೋಯ್ತು.
ನನ್ನಲ್ಲಿ ಇರುವಂಥ ಕೆಟ್ಟ ಆಲೋಚನೆಗಳು ಕೊಡ್ತಲ್ಲ. ಒಂದು ವ್ಯವಹಾರ ಇದ್ದಂಥ ಮನುಷ್ಯನಿಗೆ ಅಂತ ಕಿವ್ಯಾಗ ಬಿದ್ದ ಕೆಟ್ಟ ವಿಚಾರ ಅಂದರೆ ಹೆಂಗಿರ್ಬೇಡ. ದಿನ ಕುಡಿಬೇಕು ನಾನು, ಯಾಕಂದ್ರೆ ನನಗೆ ರೊಕ್ಕ ಕಡಿಮೆ ಇಲ್ಲ, ಗಾಡಿ ಕಡಿಮೆ ಇಲ್ಲ, ಬೇಕಾದಷ್ಟು ಕೊಡ್ತಾರೆ, ಕೆಡ್ಸಕ್ಕೆ ಭಾಳಷ್ಟು ಮಂದಿ ಅದಾರ. ಆದರೆ ಇವತ್ತು ಇನ್ನು ಕೆದರಕ್ಕೆ ನೋಡ್ತಾರೆ. ಯಾಕಂದ್ರೆ ಇನ್ನು ಇಷ್ಟು ದಿನ ಅದು ಜಗಳ ಆಗಲ್ಲ ಅವ್ರ ಮನ್ಯಾಗ. ನಮ್ಮ ಮನೇಲಿ ಇನ್ನು ಕೆಲವ್ರಿಗೆ ಅಜ್ಞಾನದಾಗದ್ರೆ ಪಾಪ ಅವ್ರು, ನಾನು ಅನ್ಕೊಂತೀನಿ ಭಗವಂತ ಅವ್ರು ಕೂಡ ನಾವು ಇಂಥ ಅಜ್ಞಾನದಾಗಿದ್ದೀವಿ, ಅವ್ರು ಕೂಡ ಧ್ಯಾನ ಮಾಡಿ ಧ್ಯಾನದಲ್ಲಿ ಬಂದು ನಮ್ಮನ್ನು ವಿಚಾರಗಳು ತಿಳ್ಕೊಂಡು ಅವರು ಕೂಡ ಸಮಾಧಾನವಾಗಿ ಇಡುವಂಥ ವ್ಯವಸ್ಥೆ ಮಾಡಪ್ಪ. ಯಾಕಂದ್ರೆ ನಾವು ಯಾರನ್ನು ಏನು ಕಟ್ಕೊಂಡು ಹೋಗಿಲ್ಲ, ಏನು ಇರಂಗಿಲ್ಲ. ಇದಂಗೆ ನಮಗೇನು ಶಾಶ್ವತ, ನಾವೇ ಶಾಶ್ವತವಿಲ್ಲ. ಮತ್ತು ನಮಗೆ ಬಂದಿರುವಂಥ ರೋಗ, ಆಲೋಚನೆ, ಕೆಟ್ಟ ವ್ಯವಹಾರ, ಆಲೋಚನೆಯಿಂದ ಹಲವಾರಲ್ಲ. ನಮಗೆ ಆಸೆನೇ ಗತಿ ಕೆಡಮಂಗ, ಬರೀ ಆಸೆಯಿಂದನೇ ನಮ್ಮಿಂದ ನಾವು ದುಃಖಕ್ಕೆ ಕಾರಣ. ನಾನು ಜೈಲಿಗೆ ಹೋಗಕ್ಕೆ ಯಾರು ಕಾರಣ? ಯಾರನ್ನ ಮಂದಿ ಕಾರಣ? ಏನು ಬಂದವ್ರು ಇಲ್ಲ ಯಾರನ್ನ ಕಾರಣ? ನಮ್ಮಿಂದ ನಾವು ಕಾರಣ. ಆಸೆ, ಪ್ರತಿಯೊಂದು ಆಸೆ, ಉಣ್ಣದ್ರಾಗ ಆಸೆ, ಯಾವುದಾನ ಒಂದು ಕುರ್ಜಿ ಏನು ಕಣ್ಣಿಗೆ ಕಾಣುತ್ತೆ, ಪ್ರತಿಯೊಂದು ಆಸೆ, ಪ್ರತಿಯೊಂದು ಆಸೆ. ಅದಕ್ಕಾಗಿ ಮಿತಿ ಇಲ್ಲ. ಭಗವಂತನ ದಯದಿಂದ ಧ್ಯಾನ ಮಾಡಿ ಕಣ್ಣು ಮುಚ್ಕೊಂಡು ನಿಮ್ಮ ಶ್ವಾಸದ ಮೇಲೆ ಗಮನ ಇಡ್ರಿ. ಆ ಭಗವಂತನ ಎಲ್ಲ ಒದಗಿಸ್ಕೊಡ್ತಾನೆ ನಿಮ್ಗೆ. ಅದಕ್ಕೆ ಇಷ್ಟೊಂದು ಹೇಳಿ ನಿಮಗೆ ಧನ್ಯವಾದ ಹೇಳ್ತಾ ಬಂದಿರುವಂಥ